ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇರ್ಬೋದು, ಇಡೀ ಜಗತ್ತಿನಲ್ಲಿ ಒಂದು ರೀತಿಯ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧ ಅದು ಸೈನಿಕರನ್ನು ಬಳಸಿಕೊಂಡು ಮಾಡೋ ಯುದ್ಧ ಆಗಿರ್ಬೋದು, ಅಥವಾ ಒಂದು ರೀತಿಯ ಎಕನಾಮಿಕ್ ವಾರ್ ಕೂಡ ಇವಾಗ ಹೆಚ್ಚು ಪ್ರಚಲಿತಕ್ಕೆ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ಯುದ್ಧ ನಡೀತಾ ಇದೆ. ಅದರಲ್ಲಿ ಅಮೇರಿಕಾ, ರಷ್ಯಾ ರೋಲ್ ಕೂಡ ತುಂಬ ಮುಖ್ಯವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಯುದ್ಧ ಇಡೀ ಜಗತ್ತಿನ ಮೇಲೆ, ಅದರಲ್ಲೂ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಭಾರತದ ನಿಲುವು ಏನಿರಬೇಕು, ಇಡೀ ಜಗತ್ತಿನ ಮಾನವ ಪೀಳಿಗೆಯ ಮೇಲೆ ಈ ಯುದ್ಧದ ಒಂದು ಪರಿಣಾಮ ಏನಾಗಿರುತ್ತೆ, ಬೇರೆ ರಾಷ್ಟ್ರಗಳ ನಿಲುವು ಏನಾಗಿರಬೇಕು, ನೆರೆ ರಾಷ್ಟ್ರಗಳ ನಿಲುವು ಏನಾಗಿರಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡಲು ವಿದೇಶಾಂಗ ವ್ಯವಹಾರಗಳ ಹಿರಿಯ ತಜ್ಞರು ಹಾಗೂ ಈ ಹಿಂದೆ ದಕ್ಷಿಣ ಕೊರಿಯಾ, ಸೆನೆಗಲ್ನಲ್ಲಿ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡಿದ್ದಂತಹ ಹಾಗೂ ವಿಶ್ವದ ವ್ಯವಹಾರಗಳ ಬಗ್ಗೆ ಅತ್ಯಂತ ಹೆಚ್ಚು ಮಾಹಿತಿ ಹಾಗೂ ನಿಖರವಾದ ಜ್ಞಾನವುಳ್ಳಂತಹ ವಿದೇಶಾಂಗ ವ್ಯವಹಾರಗಳ ತಜ್ಞರಾದಂಥ ಎನ್ ಪಾರ್ಥಸಾರಥಿಯವರು ನಮ್ಮ ಜೊತೆ ಇದ್ದಾರೆ. ಪಾರ್ಥಸಾರಥಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದ್ದೀರಿ? ತುಂಬ ಚೆನ್ನಾಗಿ, ಥ್ಯಾಂಕ್ ಯು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಸುಮಾರು ತಿಂಗಳುಗಳೇ ಕಳೆದಿವೆ. ಈ ಹಿಂದೆ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಇತ್ತು. ಈಗ ಇಸ್ರೇಲು ಏಕಾಏಕಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ಯಾಕೆ, ಏನು ಸರ್? ಇದಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ. ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, 1948 ಇಸ್ರೇಲನ್ನು ಕ್ರಿಯೇಟ್ ಮಾಡಿದಾಗ ಆವಾಗ ಅವರು ಇರಾನ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು. ಇನ್ಫ್ಯಾಕ್ಟ್ ಇರಾನು ಅಮಾಂಗ್ ದ ಫಸ್ಟ್ ಕಂಟ್ರೀಸ್ ಟು ರೆಕಗ್ನೈಸ್ ಇಸ್ರೇಲ್. ಯಾಕೆಂದರೆ ಇಬ್ಬರಿಗೂ ಅವ್ರವ್ರದ್ದೇ ದೇಶಗಳ ಇಂಟ್ರೆಸ್ಟ್ ಇತ್ತು, ಹಿತಾಸಕ್ತಿ ಇತ್ತು. ಏನಂತಂದರೆ ಅಲ್ಲಿ ಇರಾನ್ನಲ್ಲಿ ಶಾ ಆಫ್ ಇರಾನ್ ಅಂತ ಮೊಹಮ್ಮದ್ ರಿಜಾ ಪೆಹ್ಲವಿ ಅವರು ಇದರಲ್ಲಿ ಅವರಿದ್ದಾಗ ಅವರು ಅರಬ್ ಅಲ್ಲ, ಅವರು ವೆಸ್ಟರ್ನ್ ಓರಿಯೆಂಟೆಡ್ಡು. ಅಮೇರಿಕಾ, ಯುರೋಪ್ ಜೊತೆ ತುಂಬ ಸಂಬಂಧ ತುಂಬ ಚೆನ್ನಾಗಿತ್ತು. ಅವರು ಒಂಥರ ಅರಬ್ ದೇಶಗಳು ಅವ್ರನ್ನ ಒಂದು ಸ್ವಲ್ಪ ನಮ್ಮವರು ಅಂತ ನೋಡ್ತಾ ಇರಲಿಲ್ಲ, ದೂರನೇ ಇಟ್ಟಿದ್ರು. ಅದೇ ಥರ ಇಸ್ರೇಲ್ ಶುರುವಾದಾಗ ಪ್ಯಾಲೆಸ್ತೈನ್ ನಮ್ಮ ಜಾಗವನ್ನು ತೆಗೆದುಕೊಂಡು ನಮ್ಮ ಜಾಗದಲ್ಲಿ ಅವಾಗಿದ್ದಿದ್ದ ಪರ್ಸೆಂಟೇಜು ಇವರು ಇಸ್ರೇಲೀಸು ಅವರಿದ್ದಿದ್ದು 2%, 2.5%. ಅವರಿಗೆ ಜಾಸ್ತಿ ಜಾಗನ ಅವ್ರಿಗೆ ಇರೋದಕ್ಕೆ ಕೊಡಬಾರ್ದು, ಅದ್ರ ಜೊತೆಗೆ ಜಾಸ್ತಿ ಜಾಗ ಕೊಟ್ಟರು ಅಂತ ಅಂದ್ಬಿಟ್ಟು ಅರಬ್ಸ್ ಎಲ್ಲ ಪ್ಯಾಲೆಸ್ತೈನ್ ಜೊತೆ ಸೇರಿಕೊಂಡು ಈವನ್ ಯುದ್ಧಕ್ಕೂ ಹೋದರು ಇಸ್ರೇಲ್ ಮೇಲೆ. 1948 6 ಕಂಟ್ರಿಗಳು ಹೋಗ್ಬಿಟ್ಟು ಅರಬ್ ಕಂಟ್ರಿಗಳು ಯುದ್ಧ ಮಾಡಿದ್ರು. ಓಕೆ, ಆದ್ದರಿಂದ ಅರಬ್ ದೇಶಗಳಿಗೆ ಒಂಥರ ಇಸ್ರೇಲ್ ಕಂಡ್ರಾಗ್ತಾ ಇರಲಿಲ್ಲ. ಇರಾನು ಅದೇ ಸ್ಥಿತಿಯಲ್ಲಿತ್ತು. ಆದ್ದರಿಂದ ಇರಾನು ಮತ್ತು ಇಸ್ರೇಲು ಒಳ್ಳೆ ಸ್ನೇಹಿತರಾಗಿ, ಇಸ್ರೇಲು ಇರಾನ್ಗೆ ಹೋಗಿ ಅಲ್ಲಿ ಅಗ್ರಿಕಲ್ಚರ್ ಎಕ್ಸ್ಪರ್ಟೀಸ್ ಕೊಟ್ಟರು. ಈವನ್ ಅಲ್ಲಿ ಆರ್ಮಿ ಬಿಲ್ಡ್ ಮಾಡೋದು ಕೂಡಕ್ಕೋಸ್ಕರ ಹೋಗಿ ಸಪೋರ್ಟ್ ಮಾಡಿ, ಟೆಕ್ನಿಕಲ್ ಸಪೋರ್ಟ್ ಕೊಟ್ಟು ಅಲ್ಲಿ ಬಿಲ್ಡ್ ಮಾಡಿದ್ರು. ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಏನಾಯಿತು ಅಂದರೆ 1979 ಎಲ್ರಿಗೂ ಗೊತ್ತಿರೋ ಥರ ಇರಾನ್ನಲ್ಲಿ ಒಂದು ಶಿಯಾ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು. ರೆವಲ್ಯೂಷನ್ ಆಗಿಬಿಟ್ಟು ಇವರು ಖೊಮೇನಿ ಇವರು ಇರೋರಲ್ಲ, ಇನ್ನೊಬ್ಬರು ರೊಹಲ್ಲಾ ಖೊಮೇನಿ ಅಂತ, ಅವರು ಬಂದು ರಿಲಿಜಿಯಸ್ ಹೆಡ್ ಅವರು ಬಂದು ರೆವಲ್ಯೂಷನ್ ಆದಮೇಲೆ ಅವರು ದೇಶನ ಆಕ್ಯುಪೈ ಮಾಡ್ಕೊಂಬಿಟ್ಟು ಅವ್ರದ್ದು ಪ್ಯೂರ್ ಇಸ್ಲಾಮಿಕ್ ಇದನ್ನು ಶುರು ಮಾಡಿದ್ರು. ಅವರು ಅಲ್ಲಿ ಶುರು ಮಾಡಿದಾಗ ಅವರು ಏನು ಅಂದ್ಕೊಂಡ್ರು, ನಮಗೆ ಅರಬ್ ದೇಶಗಳ ಸಹಯೋಗ ಬೇಕು, ಮತ್ತು ನಾವು ರೆವಲ್ಯೂಷನ್ ಮಾಡಿರೋದ್ರಿಂದ ನಾವು ಈ ಮುಸ್ಲಿಂ ದೇಶಗಳಿಗೆ ಒಂದು ಸ್ವಲ್ಪ ಲೀಡರ್ ಆಗ್ಬೋದು ಅಂತ ಅಂದ್ಕೊಂಡು ಅವರು ಅರಬ್ ದೇಶಗಳ ಸಪೋರ್ಟ್ ಹೇಗೆ ತೊಗೋಬೋದು ಅಂತ ಯೋಚನೆ ಮಾಡಿದರೆ ಇಸ್ರೇಲ್ ಅವ್ರಿಗೆಲ್ಲ ಎನಿಮಿ ಆಗಿದೆ. ಆದ್ದರಿಂದ ಏನು ಮಾಡಿದ್ರು, ಅವ್ರದ್ದು ಒಂದೇ ಒಂದು ಉದ್ದೇಶ ಹೇಳಿದ್ರು, ಏನು ಅಂದರೆ ನಾವು ಇಸ್ರೇಲನ್ನು ವೈಪೌಟ್ ಮಾಡಿಬಿಡಬೇಕು, ಅವ್ರಿಗೆ ಅಲ್ಲಿ ಇರಬಾರ್ದವರು ಅಂದ್ಬಿಟ್ಟು ವೈರತ್ವ ಶುರುವಾಯಿತು. ಅದು ವೈರತ್ವ ಅಂದರೆ ಸುಮ್ಮನೆ ವೈರತ್ವ ಅಲ್ಲ, ಏನು ಅಂದರೆ ಇಸ್ರೇಲ್ ಇರಬಾರದು. ಆದ್ದರಿಂದ ಇಸ್ರೇಲ್ಗೆ ಇರಾನು ಒಂದು ದೊಡ್ಡ ಎನಿಮಿ ಆಗೋಕ್ಕೆ ಶುರುವಾಯಿತು. ಯಾಕೆಂದರೆ ಇರಾನ್ ಕೂಡ ದೊಡ್ಡ ದೇಶ, ಅದು ಈಗಿನ ಕಾಲದಲ್ಲ, ಪರ್ಷಿಯಾ ಆಗಿತ್ತು, ಅಂಥ ಕಾಲದಿಂದ ಕೂಡ ದೊಡ್ಡ ಪವರ್ಫುಲ್ ಕಂಟ್ರಿ ಆಗಿತ್ತು. ಆ ಥರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರು ಇಸ್ರೇಲು ಅಲ್ಲಿ ಏಕಾಏಕಿ ದೇಶ ಆಗೋಯ್ತು ಅಲ್ಲಿ ಸಪೋರ್ಟಲ್ಲಿ.
ಬಟ್ ಇದ್ರ ಮಧ್ಯೆ ಇನ್ನೊಂದು ನಡೆದಿದ್ದೇನು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನು ಅಂದರೆ ಇರಾನ್ ಅವರು ನಾವೇ ಇಸ್ಲಾಮಿಕ್ ದೇಶಗಳಿಗೆ ಲೀಡರ್ ಆಗಬೇಕು, ಅವ್ರ ಇಂಪಾರ್ಟೆನ್ಸ್ ನಮಗೆ ಬರಬೇಕು ಅಂದ್ಬಿಟ್ಟು ಅದು ಏನು ಪ್ಯೂರ್ ಇಸ್ಲಾಮು ಅಲ್ಲಿ ಶಾರಿಯಾ ಲಾ ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಅದೇ ಥರ ಮಾಡಬೇಕು, ಇಸ್ಲಾಂ ಏನು ಹೇಳಿದ್ರು ಆ ಕಾಲದಲ್ಲಿ ಹೇಳಿದ್ರು ಅದೇ ಥರ ಮಾಡಬೇಕು ಅಂತ. ಅದೇ ಟೈಮಲ್ಲಿ ಡಿಸೆಂಬರ್ 1979ರಲ್ಲಿ ಮೆಕ್ಕಾ ಮದೀನಾ ಅಂತಿದೆ, ಅಲ್ಲಿ ಸೌದಿ ಅರೇಬಿಯಾ ವಾಸ್ ದ ಲೀಡರ್. ಯಾಕೆಂದರೆ ಅವರು ಗಾರ್ಡಿಯನ್ಸ್ ಆಫ್ ದಿ ಹೋಲಿ ಪ್ಲೇಸಸ್, ಬಹಳ ವರ್ಷಗಳಿಂದ ಡಿಕೇಡ್ಸ್ಗಳಿಂದ ಅವರಿದ್ದರು. ಅಲ್ಲಿ ಹೋಗ್ಬಿಟ್ಟು ಇವರು ರಿಲಿಜಿಯಸ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಹೇಳ್ತಾರಲ್ಲ, ಅವ್ರು ಹೋಗ್ಬಿಟ್ಟು ಅಲ್ಲಿ ಒಂದು 600 ಜನ ಹೋಗ್ಬಿಟ್ಟು ಅಲ್ಲಿ ಹೋಗಿ ಆಕ್ಯುಪೈ ಮಾಡಿಕೊಂಡು, ಆ ಕಾಬಾ ಅಂತ ಇರುತ್ತೆ ಹೋಲಿ ಪ್ಲೇಸಲ್ಲಿ, ಅದನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಹೋಸ್ಟೇಜಸ್ ಇಟ್ಕೊಂಡ್ಬಿಟ್ಟು ತುಂಬ ತೊಂದರೆ ಕೊಟ್ಟರು. ಆವಾಗ ಇವರು ಯಾರು ಸೌದಿ ಅರೇಬಿಯವರು ಎಕ್ಸ್ಟರ್ನಲ್ ಹೆಲ್ಪ್ ತೊಗೊಂಡು ಅವ್ರನ್ನೆಲ್ಲ ಇದು ಮಾಡಬೇಕಾಯಿತು. ಆವಾಗ ಸೌದಿ ಅರೇಬಿಯಾ ಕೂಡ ನೋಡ್ತಾ ಇತ್ತು ನಾವು ಹೇಗೆ ನಾವು ಇಂಪಾರ್ಟೆನ್ಸ್ ತೊಗೊಳ್ಳೋದು ಹೇಗೆ, ನಾವು ಇಸ್ಲಾಮಿಕ್ ವರ್ಲ್ಡಲ್ಲಿ ಪುನಃ ಒಂದು ಸ್ವಲ್ಪ ಏನು ಮಾಡೋದು ಏನು ಅಂತ ಅಂದ್ಬಿಟ್ಟು ತಮ್ಮ ಅಸ್ತಿತ್ವವನ್ನು ಹೇಗೆ ಹೇಗೆ ಉಳ್ಕೊಳ್ಳೋದು ಅಷ್ಟೇ ಅಲ್ಲ, ಅರಬ್ ವರ್ಲ್ಡಲ್ಲಿ ನಮ್ಮ ಘನತೆ ಕಾಡ್ಕೊಂಡು ನಮ್ಮ ಲೀಡರ್ಶಿಪ್ ಹೇಗೆ ಪ್ರೊಜೆಕ್ಟ್ ಮಾಡೋದು ಅನ್ನೋದಕ್ಕೋಸ್ಕರ ನೋಡ್ತಾ ಇದ್ರು. ಬಟ್ ಏನು ಅಂದರೆ ಅವರು ಆಗ ಸುಮಾರು ಈ ರಿಲಿಜಿಯಸ್ ಫಂಡಮೆಂಟಲಿಸ್ಟು ಅಥವಾ ಪ್ಯೂರ್ಟಾನ್ ಇರ್ತಾರಲ್ಲ, ಅವರಿಗೆಲ್ಲ ಸುಮಾರು ಕನ್ಸೆಷನ್ಸ್ ಕೊಡಬೇಕಾಯಿತು. ಅಲ್ಲೂ ಒಂಥರ ರಿಲಿಜನ್ನು ಅವಾಗಿಂದ ಶಾರಿಯಾಲ ತುಂಬ ಸ್ಟ್ರಿಕ್ಟಾಗಿ ಇಂಪೋಸ್ ಮಾಡೋದು, ಪ್ಲಸ್ ಬೇರೆ ಬೇರೆ ದೇಶದಲ್ಲಿ ಎಲ್ಲೆಲ್ಲಿ ಸಾಧ್ಯ ಇರುತ್ತೆ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದು, ಅದು ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ, ಅದೇ ಟೈಮಲ್ಲಿ ಇವ್ರಿಗೆ ಎನಿಮಿಟಿ ಶುರುವಾಗಿತ್ತು, ಎನಿಮಿಟಿ ಜೋರಾಗ್ತಾ ನಡೀತಾ ಇತ್ತು. ಅದೇ ಟೈಮಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂದರೆ 1987ನಲ್ಲಿ ಅಲ್ಲ 77ನಲ್ಲಿ 77ರಲ್ಲಿ ಜಿಯಾವುಲ್ ಹಕ್ ಅಂತ ಅವರು ಆರ್ಮಿ ಚೀಫ್ ಆಗಿದ್ದರು ಪಾಕಿಸ್ತಾನದಲ್ಲಿ. ಅವರೇನು ಮಾಡಿದ್ರು, ಅವರು ಬುಟ್ಟೋ ಇದ್ದ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಅವರನ್ನು ತೆಗೆದುಬಿಟ್ಟು ಅವರು ಪಾಕಿಸ್ತಾನನ ಅಲ್ಲಿ ನಾನು ಮಾರ್ಷಿಯಲ್ ಲಾ ಆಡಳಿತ ಮಾಡಿಬಿಟ್ಟು ನಾನೇ ಹೆಡ್ಡು ನಾನೇ ಎಲ್ಲ ಅಂತ ಅಂದ್ಕೊಂಡು ಶುರು ಮಾಡಿದ್ರು. ಅವರು ತಮ್ಮ ಪವರ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಿದ್ರು, ಇಸ್ಲಾಮೈಸೇಷನ್ ಆಫ್ ಪಾಕಿಸ್ತಾನ, ಮೊದಲೇ ಪಾಕಿಸ್ತಾನ ಇಸ್ಲಾಮಿಕ್ ಕಂಟ್ರಿ ಎಲ್ಲ ಇತ್ತು, ಬಟ್ ಏನು ಅಂದರೆ ಇವರು ಎಲ್ಲ ಕಡೆ ಮದ್ರಸಾಗಳು ಶುರು ಮಾಡೋದು, ರಿಲಿಜನ್ನು ದೇವರ ಹೆಸರನ್ನೆಲ್ಲ ಫೈಟ್ ಮಾಡಬೇಕು ಅಂತ ಜಿಹಾದಿ ಶುರು ಮಾಡೋದು, ಇದನ್ನೆಲ್ಲ ಮಾಡಿ ಅವರು ಶುರು ಮಾಡಿದ ಜಿಹಾದಿಗಳನ್ನು ಅಫ್ಘಾನಿಸ್ತಾನಕ್ಕೆ ಕಳಿಸಿದ್ರು. ಅಫ್ಘಾನಿಸ್ತಾನಕ್ಕೆ ಕಳಿಸಿ ಅಲ್ಲಿ ಅಫ್ಘಾನದಲ್ಲಿ ಒಂಥರ ವೀಕ್ ಗೌರ್ಮೆಂಟು, ಅಲ್ಲೂ ಯಾವಾಗಲೂ ಫೈಟ್ ನಡೀತಾ ಇತ್ತು, ಅಲ್ಲಿ ಗೌರ್ಮೆಂಟಿಗೆ ಎಗೇನ್ಸ್ಟಾಗಿ ಶುರು ಮಾಡಿದ್ರು ಇವರು. ಅವ್ರು ಶುರು ಮಾಡಿದಾಗ ಅಲ್ಲಿ ಪಕ್ಕದಲ್ಲಿ ಸೋವಿಯತ್ ಯೂನಿಯನ್ನು ಬಾರ್ಡ್ರ್ ಇತ್ತು ಅಫ್ಘಾನಿಸ್ತಾನ್ಗೆ, ಅಲ್ಲಿ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ತಾಜಿಕಿಸ್ತಾನ್ ಈ ಥರ ಎಷ್ಟೊಂದು ಅಲ್ಲಿ ಪಾರ್ಟ್ಸ್ ಎಲ್ಲ ಇತ್ತು, USSR ಕಂಟ್ರಿಗಳು. ಅವ್ರಿಗೆ ಯೋಚನೆ ಆಗಿದ್ದೇನು ಅಂದರೆ, ಈ ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಏನು ಮಾಡ್ತಾ ಇದ್ದಾರೆ ಪಾಕಿಸ್ತಾನ, ಇದು ಅಲ್ಲೆಲ್ಲ ಹಬ್ಕೊಂಡ್ಬಿಟ್ಟು ಶುರು ಆದರೆ ನಮ್ಮ ಕಮ್ಯುನಿಸಮ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವ್ರು ಬಂದು ಅಫ್ಘಾನಿಸ್ತಾನ ಆಕ್ಯುಪೈ ಮಾಡಿಕೊಂಡ್ರು. ಅಫ್ಘಾನಿಸ್ತಾನ ಆಕ್ಯುಪೈ ಮಾಡಿಕೊಂಡು 79ನಲ್ಲಿ ಅಲ್ಲಿ ಮಾಡಿಕೊಂಡು ಅಲ್ಲಿ ಫೈಟಿಂಗ್ ಶುರುವಾಯಿತು. ಅವರಿಗೆ ಅಗೇನ್ಸ್ಟಾಗಿ ಹೇಗಿದ್ರು ಕಮ್ಯುನಿಸಮ್ ಈ ಕಡೆ ಬರುತ್ತೇನಪ್ಪ ಅಂದ್ಬಿಟ್ಟು ಹೇಗಿದ್ರು ಸೋವಿಯತ್ ಯೂನಿಯನ್ ಅಪೋಸ್ ಮಾಡಬೇಕು ಅಂದರೆ ಅಮೇರಿಕಾ ಬರಬೇಕು. ಸೊ ಅಮೇರಿಕಾ ಬಂತು, ಏನು ಆರ್ಮ್ಸು ಅಮ್ಯುನಿಷನ್ಸು ಪ್ರತಿಯೊಂದನ್ನು ತೊಗೊಂಬಂದು ಅಲ್ಲಿ ಪಾಕಿಸ್ತಾನಿಗೆ ಕೊಡ್ತು. ಓಕೆ, ಅದ್ರ ಜೊತೆ ನಮ್ಮ ಸೌದಿ ಅರೇಬಿಯಾದವರು ಕೂಡ ಫಂಡ್ಸು, ಯಾಕೆಂದರೆ ನಾವು ಸ್ವಲ್ಪ ಇಸ್ಲಾಮಿಕ್ ದೇಶಗಳಲ್ಲಿ ಸ್ವಲ್ಪ ಲೀಡರ್ ಆಗೋಣ ಅಂದ್ಕೊಂಡು ಸಪೋರ್ಟ್ ಮಾಡಿ ಇವ್ರನ್ನ ಮಾಡೋಣ ಅಂತ ಅವರು ಫಂಡ್ಸ್ ಕೊಟ್ಟರು. ಆವಾಗ ದೇವರ ಹೆಸರಿನಲ್ಲಿ ಫೈಟ್ ಮಾಡೋವಂಥ ಜಿಹಾದಿಗಳನ್ನು ಹುಟ್ಟಾಕಿದ್ದು ಶುರು ಮಾಡಿದ್ದು ಅಲ್ಲಿ 79ರಿಂದ 89ವರೆಗೂ ಅಲ್ಲಿ ಯುದ್ಧ ನಡೀತು ಅಫ್ಘಾನಿಸ್ತಾನದಲ್ಲಿ. ಕೊನೆಗೆ ಗೋರ್ಬಚೇವ್ ಅವರು ಅಲ್ಲಿ ಬಂದು ಎಲ್ಲ ಹೋಯಿತು, ಒಂಥರ ಸೋವಿಯತ್ ಯೂನಿಯನ್ ಡಿಸ್ಇಂಟಿಗ್ರೇಟ್ ಆಗೋಕ್ಕೆ ಶುರು ಆಯಿತು. ಅದು ಡಿಸ್ಇಂಟಿಗ್ರೇಟ್ ಆಗೋವಷ್ಟು ಶುರು ಆಗಿದ್ದಾಗ ಇವರು ಸೋವಿಯತ್ ಯೂನಿಯನ್ ಅವರು ಅಫ್ಘಾನಿಸ್ತಾನ ಬಿಟ್ಟು ಹೋದರು. ಅವ್ರು ಬಿಟ್ಟು ಹೋದ್ಮೇಲೆ ಅಫ್ಘಾನಿಸ್ತಾನದಿಂದ ಅವ್ರು ಹೋದ್ಮೇಲೆ ಅಮೇರಿಕಾ ತಮ್ಮ ಕೆಲಸ ಆಯಿತು ಅಂದ್ಬಿಟ್ಟು ಅವ್ರು ಅಲ್ಲೇ ಬಿಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೊಟ್ಟೋದ್ರು. ಸೌದಿ ಅರೇಬಿಯಾನು ಫಂಡ್ ಕೊಡೋದು ಅದು ಕಡಿಮೆ ಮಾಡ್ತು, ಎಲ್ಲ ಆಗೋಯ್ತು. ಅದಾದಮೇಲೆ ಅಲ್ಲಿದ್ರಲ್ಲ ಸೋ ಕಾಲ್ಡ್ ಟೆರರಿಸ್ಟ್ ಆರ್ ಜಿಹಾದೀಸ್ ಆರ್ ವಾಟ್ ಎವರ್ ಇಟ್ ಈಸ್, ಅವ್ರಿಗೆಲ್ಲ ಗೊತ್ತಿದ್ದು ವೈಲೆನ್ಸು ಫೈಟಿಂಗ್ ಅಷ್ಟೇ, ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ಆವಾಗ ಪಾಕಿಸ್ತಾನ ಏನು ಮಾಡ್ತು, ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಕಾಶ್ಮೀರಕ್ಕೆ ಕರ್ಕೊಂಬಂದು ಇಂಡಿಯಾಕ್ಕೆ ಕರ್ಕೊಂಬಂದು ಆವಾಗ 1989 ನೋಡಿ ಕಾಶ್ಮೀರದಲ್ಲಿ ಅದುವರೆಗೂ ಪ್ರೊಟೆಸ್ಟ್ ಆಗೋದು
ಸುಮ್ಮನೆ ಏನೋ ಇನ್ಫಿಲ್ಟ್ರೇಷನ್ನು ಟೆರರಿಸ್ಟ್ ಆಕ್ಟಿವಿಟಿ ಶುರು ಆಯ್ತು. ಟೆರರಿಸ್ಟ್ ಆ್ಯಕ್ಟಿವಿಟಿ ಶುರುವಾಯಿತು. ಅದರಿಂದ ಅಲ್ಲಿ ಅದು ಬೆಳೆದು ಕೊನೆಗೆ ಅಲ್ಲಿಂದ ಪಂಡಿತ್ಸನ್ನೆಲ್ಲ ಜಮ್ಮುವಿಂದ ಓಡಿಸಿದ್ದು ಇದೆಲ್ಲ ಶುರುವಾಯಿತು ನೋಡಿ. ಅಂದರೆ ಒಂದರಿಂದ ಯಾವ ರೀತಿ ಆಯಿತು ಅಂದರೆ ಅಲ್ಲಿ ಶುರುವಾಯಿತು. ಅಂದರೆ ಸಿನ್ಸ್ 1940 ಯಾವಾಗ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು ಅಲ್ಲಿಂದನೂ ಕೂಡ ಒಂದು ರೀತಿಯ ಏನಂತಾರೆ ವೈಮನಸ್ಸು ಅಥವಾ ಇದ್ದೇ ಇದೆ ಇರಾನ್ಗೆ. ಇದಕ್ಕೆ 79 ವೈಮನಸ್ಸು ಈ ಸ್ವಲ್ಪ ಇದೆ ಅಂತಲ್ಲ, ಅಯ್ಯೋ ಕಂಟಿನ್ಯೂಯಸ್ ಆಗಿ ಆವಾಗಲಿಂದ ಶುರುವಾಗಿದ್ದು ಅದು ವೈಮನಸ್ಸು ಅಥವಾ ಹಾಸ್ಟಿಲಿಟಿ ಅಥವಾ ಎನ್ವಿಟಿ ಅಂತ ಹೇಳ್ತಲ್ಲ, ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಒಂದು ಚೂರು ಕಡಿಮೆ ಆಗಲಿಲ್ಲ. ಓಕೆ, ಅದರಿಂದ ಏನು ಮಾಡಿದ್ರು ಇರಾನ್ ಸುಮ್ಮನೆ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. 1973 ಆವಾಗಲೇ ಒಂದು ಸಿವಿಲ್ ವಾರ್ ಆಗ್ತಾ ಇತ್ತು ಅಲ್ಲಿ. ಅದರಿಂದ ಆಗಿ ಏನೇನು ಆಗ್ತಾ ಇತ್ತು ಅದೆಲ್ಲ ನೋಡ್ತಾ ಇದ್ದಾರಲ್ಲ ಇವರು. ನೋಡಿದವ್ರು ಏನು ಮಾಡಿದ್ರು, ಇರಾನು ಲೆಬನಾನಿಗೆ ಬಂದುಬಿಟ್ಟು ಅಲ್ಲಿ ಒಂದು ಇನ್ ದ ನೇಮ್ ಆಫ್ ಗಾಡ್ ಒಂದು ಹೆಸ್ಬುಲ್ಲಾ ಪಾರ್ಟಿ ಅಂತ ಶುರು ಮಾಡಿದ್ರು. ಓಕೆ, ಶಿಯಾ ಗ್ರೂಪ್ ಅದು ಅಲ್ಲಿ ಲೆಬನಾನ್ನಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು. ಯಾಕೆಂದರೆ ಅಲ್ಲಿ ಇಸ್ಲಾಮೂ ಇದೆ, ಕ್ರಿಶ್ಚಿಯಾನಿಟಿನೂ ಇದೆ, ಅದರಲ್ಲೂ ಸುನ್ನೀಸು ಇದ್ದಾರೆ, ಶಿಯಾಸು ಇದ್ದಾರೆ. ಅಲ್ಲಿ ಸಣ್ಣ ಕಂಟ್ರಿ ಅದು, ಅಲ್ಲಿ ಯಾವಾಗಲೂ ಸಿವಿಲ್ ವಾರು ಇದೆಲ್ಲ ನಡೀತಾ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ಅವರು ಹೆಸ್ಬುಲ್ಲಾ ಅಂತ ಒಂದು ಫೋರ್ಸ್ ಶುರು ಮಾಡಿ ಅದಕ್ಕೆ ಸುಮಾರು ಆಯುಧಗಳಿಂದ ಹಿಡಿದು ಸಪೋರ್ಟಿಂದ ಹಿಡಿದು ಎಲ್ಲ ಕೊಟ್ಟು ಅಲ್ಲಿ ಒಂದು ಲೇಯರ್ ಶುರು ಮಾಡಿದ್ರು. ಓಕೆ, ಅದರ ಪಕ್ಕದಲ್ಲಿ ಸಿರಿಯಾ ಇದೆಯಲ್ಲ ದೇಶ, ಅಲ್ಲಿ ಕೂಡ ನಾನು ಸರ್ವ್ ಮಾಡಿದೆ 4 ವರ್ಷ. ಆ ಸಿರಿಯಾ ದೇಶದಲ್ಲಿ ಕೂಡ ಅವರು ಇರಾನ್ ಜೊತೆ ಅಲೈನ್ ಆಗಿ ಅಲ್ಲಿ ಕೂಡ ಅವರು ತಮ್ಮ ಇನ್ಫ್ಲೂಯೆನ್ಸನ್ನು ತುಂಬ ಬೆಳೆಸಿದ್ರು. ಇದೆಲ್ಲ ಏನು ಓನ್ಲಿ ಅಗೇನ್ಸ್ಟ್ ಇಸ್ರೇಲ್. ಓಕೆ, ಅದರ ಜೊತೆಗೆ ಪ್ಯಾಲೆಸ್ತೀನಿಯನ್ದು ಫೈಟ್ ನಡೀತಾ ಇತ್ತು. ಅಲ್ಲಿ ಏನು ಮಾಡಿದ್ರು ಅಂದರೆ 1993ನಲ್ಲಿ ಯಾಸಿರ್ ಅರಾಫತ್ ಅಂತ ಒಳ್ಳೆ ಲೀಡರ್ ಇದ್ದರು. ಅವರಿಗೆ ಪ್ಯಾಲೆಸ್ಟೈನ್ ಅಥಾರಿಟಿನಲ್ಲಿ ನಮ್ಮ ಇಂಡಿಯಾ ದೇಶ ಕೂಡ ಅವರಿಗೆ ಒಂಥರ ತುಂಬ ಯಾವಾಗಲೂ ಕ್ಲೋಸ್ ಕೋಆಪರೇಷನ್ ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಅವರು 1993ನಲ್ಲಿ ಇಸ್ರೇಲ್ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಟ್ರು ಅಂಡರ್ ದಿ ಅದರಲ್ಲಿ ಓಸ್ಲೋ ಕಾರ್ಡ್ಸ್. ಅದರಲ್ಲಿ ಏನು ಅಂತಂದರೆ ಇಬ್ಬರೂ 2 ಸ್ಟೇಟು ಎಕ್ಸಿಸ್ಟ್ ಆಗಬೇಕು, 2 ಸ್ಟೇಟ್ಸ್ ಡಿಸ್ಕಸ್ ಮಾಡಿ ಅದನ್ನು ಮಾಡಿ ಯಾವ್ಯಾವ್ದು ಮಾಡಬೇಕು, ಯಾರಿಗೆ ಎಷ್ಟಿರಬೇಕು ಅನ್ನೋದನ್ನ ಡಿಸೈಡ್ ಮಾಡೋಣ ಅಂತ. ಬಟ್ ಅವರು ಅದನ್ನು ಮಾಡಿಬಿಟ್ರೆ ಅಕಸ್ಮಾತ್ ಮಾಡಬೇಕಾಗುತ್ತೆ ಅಂತ ಇಸ್ರೇಲ್ ಇನ್ ಎ ವೇ ವೆಂಟ್ ಆ್ಯಂಡ್ ಕ್ರಿಯೇಟೆಡ್ ಹಮಾಸ್ ಆ್ಯಂಡ್ ಸಪೋರ್ಟೆಡ್ ಹಮಾಸ್. ಯಾಕೆಂದರೆ ಅವರು PLO ಜೊತೆ ಇಲ್ಲದೇ ಇದ್ದರೆ ಮಾತಾಡೋಕ್ಕೆ ಯಾರಿಲ್ಲಲ್ಲ. ಅವ್ರು ಕ್ರಿಯೇಟ್ ಮಾಡಿದ್ದೇನಾಯಿತು, ಒಂಥರ ಭೂತ ಬೆಳೆದು ಫ್ರಾಂಕೆನ್ಸ್ಟೈನ್ಸ್ ಮಾನ್ಸ್ಟರ್ ಅಂತಲ್ಲ, ಅದೇ ಥರ ಏನಾಯಿತು. ಅವರು ಅಕ್ಟೋಬರ್ 7ನೇ ತಾರೀಕು 2023 ಅಂದರೆ 2023 2 ವರ್ಷದ ಹಿಂದೆ ಅವರು ಮ್ಯಾಸಿವ್ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು. 1200ಕ್ಕಿಂತ ಜಾಸ್ತಿ ಜನ ಆ ಟೆರರಿಸ್ಟ್ ಅಟ್ಯಾಕಲ್ಲಿ ಸತ್ತರು. ಅದಾದಮೇಲೆ ಇಸ್ರೇಲು ಇದನ್ನು ಜಡದಿಂದ ಕಿತ್ತಾಕಬೇಕು ಅಂದ್ಬಿಟ್ಟು ಆವಾಗಲಿಂದ ಹಮಾಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಹಮಾಸ್ ಅಟ್ಯಾಕ್ ಆಗಿ ಅದಿನ್ನೇನು ಮುಗಿತಾ ಇದೆ ಅನ್ನುವಾಗ ಹೆಸ್ಬುಲ್ಲಾ ಒಂಥರ ಪವರ್ಫುಲ್ ಫೋರ್ಸ್. ಅದು ಇದು ಸ್ಟೇಟ್ದಲ್ಲ, ಲೆಬನಾನ್ ಸ್ಟೇಟ್ ಆ್ಯಕ್ಟ್ರಲ್ಲ, ಅವರು ಸ್ಟೇಟ್ ಆರ್ಮಿ ಅಲ್ಲ. ಅಂದರೆ ಅವ್ರ ಹತ್ರ ಎಷ್ಟೊಂದು 1000 ರಾಕೆಟ್ಸ್ಗಳು ಪ್ಲಸ್ ಅವರ ಕ್ಯಾಡರ್ ಅಂತಾರಲ್ಲ, ಅವರೆಲ್ಲ ಎಷ್ಟು ಪವರ್ಫುಲ್ ಆಗಿದ್ದರು ಅಂದರೆ ಒಂಥರ ಇಸ್ರೇಲ್ಗೆ ಅವರು ನಿಜವಾಗ್ಲೂ ಅವರು ಒಂದು ಕಷ್ಟ ಕೊಡೋಂಥ ಜನ ಅಂಥವ್ರನ್ನ ಇವರು ಯಾವ ರೀತಿ ಅದನ್ನು ಡಿಸ್ಮ್ಯಾಂಟಲ್ ಮಾಡಿದ್ರು ಅಂದರೆ ಹೆಸ್ಬುಲ್ಲಾನ ಯು ವಿಲ್ ನಾಟ್ ಬಿಲೀವ್ ಇಟ್. ನೀವು ಕೇಳಿರ್ಬೋದು, ಯಾರ್ಯಾರು ಲೀಡ್ರ್ ಇದ್ದರು ಎಲ್ಲ ಲೀಡ್ರ್ಗಳು ಅಸಾಸಿನೇಟ್ ಆಗಿಬಿಟ್ರು. ಓಕೆ, ಪ್ಲಸ್ ಅದಾದಮೇಲೆ ಎಲ್ಲೆಲ್ಲಿ ಆರ್ಮ್ಸು ಅಮ್ಯುನಿಷನ್ಸು ಎಲ್ಲಿತ್ತು ಎಲ್ಲ ಚಿಂದಿ ಮಾಡಿಬಿಟ್ಟು ಹೆಸ್ಬುಲ್ಲಾನ ಯಾರು ನಂಬದೇ ಇರೋಂಥ ಅದನ್ನು ಕಂಪ್ಲೀಟಾಗಿ ಡಿಸಿಂಟಿಗ್ರೇಟ್ ಆಯಿತು. ಓಕೆ, ಅದಾದಮೇಲೆ ಅದ್ರ ಜೊತೆಗೆ ಸಿರಿಯಾದಲ್ಲಿ ಆಗಲೇ ಸಿವಿಲ್ ವಾರ್ ನಡೀತಾ ಇತ್ತು. ಆ ಸಿವಿಲ್ ವಾರ್ ನಡೀತಾ ಇದ್ದು ಎಲ್ಲ ಆಗಿದ್ದಾಗ ಅಲ್ಲಿ ಬಶಾರ್ ಅಲ್ ಅಸಾದ್ ಅಂತಂದ್ಬಿಟ್ಟು ಹಳೆ ಕಾಲದಿಂದ ಹಫೇಜ್ ಅಲ್ ಅಸಾದ್ ಅಂತ ಅವ್ರ ಫಾದರು, ಅವರಾದಮೇಲೆ ಇವರು ಬಶಾರ್ ಅಲ್ ಅಸಾದ್ ಬಂದು ಅವರು ಪ್ರೆಸಿಡೆಂಟ್ ಆದರು. ಅಲ್ಲಿ ನಡೀತಾ ಇತ್ತು. ಅಲ್ಲೂ ಒಂಥರ ಜನಗಳಿದ್ದರು, ಅಲ್ಲಿ ಎಲ್ಲ ಇತ್ತು. ಬಟ್ ಏನು ಅಂದರೆ ಅವ್ರಿಗೂ ಆಪೋಸಿಷನ್ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಸಿವಿಲ್ ವಾರ್ ಶುರು ಆಯಿತು. ಅಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು. ಈಗ ಈ ಹೆಸ್ಬುಲ್ಲಾ ಡಿಸ್ಮ್ಯಾಂಟಲ್ ಆದಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಬಶಾರ್ ಅಲ್ ಅಸಾದನ್ನು ಹೊರಗಡೆ ಕಳಿಸಿ
ಓಕೆ, ಅಲ್ಲಾಯಿತು. ಅಲ್ಲಿ ಇಸ್ರೇಲು ಎಲ್ಲೆಲ್ಲಿ ಅವ್ರಿಗೆ ತೊಂದರೆ ಆಗ್ಬೋದು, ಆರ್ಮ್ಸು, ಒಂದೊಂದಾಗಿ ಅಮ್ಯುನಿಷನ್ಸು ಎಲ್ಲ ಅದೆಲ್ಲ ಎಲಿಮಿನೇಟ್ ಆಯ್ತು. ಮಾಡ್ತಾ ಬಂತು. ಇದೆಲ್ಲ ಆದಮೇಲೆ ಉಳಿದಿದ್ದು ಇರಾನ್. 3 ಲೇಯರು ಹೊಟ್ಟೋಗಿತ್ತು. ಹೌದು. ಬೇಸಿಕಲಿ ನಿಮಗೆ ಹಮಾಸು ಹೊಟ್ಟೋಗಿತ್ತು, ಹೆಜ್ಬುಲ್ಲಾ ಹೊಟ್ಟೋಗಿತ್ತು, ಅದರ ಜೊತೆಗೆ ಸಿರಿಯಾ ಕೂಡ ಹೋಯಿತು. ಸೊ ಈಗ ಇದ್ದಿದ್ದು ಡೈರೆಕ್ಟಾಗಿ ಇರಾನ್. ಓಕೆ, ಅದು ಒಂದು ರೀತಿ ಇದರಲ್ಲಿ. ಎರಡನೇದು, ನಿಮ್ಮ ನ್ಯೂಕ್ಲಿಯರ್ ವೆಪನ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಅಂದರೆ ಅದರ ಬಗ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇದೆಯಲ್ಲ ಸರ್. ಈಗ ಅಮೆರಿಕದ ಇಂಟೆಲಿಜೆನ್ಸ್ ಚೀಫ್ ತುಳಸಿ ಗಬ್ಬಾರ್ಡ್ ಅವರು ಕೂಡ ಹೇಳಿದ್ದಾರೆ, ಇನ್ನೂ ಅವರು ನ್ಯೂಕ್ಲಿಯರ್ ವೆಪನ್ ಮಾಡೋ ಹಂತದಲ್ಲಿ ಇದ್ದಾರೆ, ಸಂಗ್ರಹ ಮಾತ್ರ ಇದೆ ಒಂದು 80% ಅನ್ನೋದ ಅರ್ಥದಲ್ಲಿ ಹೇಳಿದರು. ಸೊ ಅದಾಗಿ ಆಲ್ರೆಡಿ ಅವರಿಗೆ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೇಳಿಬಿಟ್ಟು ದಾಳಿ ಮಾಡೋದು ಎಷ್ಟು ಸರಿ ಅಂತ. ಇದು ಆ್ಯಕ್ಚುಲಿ ಏನಂದರೆ ಒಂದು ಸ್ವಲ್ಪ ನಿಮ್ಮ ಬ್ಯಾಕ್ಗ್ರೌಂಡ್ ಕೊಡಬೇಕು ಅಂದರೆ 1970 ಆವಾಗ ಒಂದು ಈ ದೊಡ್ಡ ದೊಡ್ಡ ದೇಶಗಳು ಎಲ್ಲರೂ ಯುನೈಟೆಡ್ ನೇಷನ್ಸಲ್ಲಿ ಇದ್ದವರೆಲ್ಲ ಸೇರಿ ಒಂದು ಈ ಅಣ್ವಸ್ತ್ರ ಇರುತ್ತಲ್ಲ, ನಿಶಸ್ತ್ರೀಕರಣ, ಅದನ್ನು ಸ್ಪ್ರೆಡ್ ಆಗಬಾರ್ದು, ಹೊರಗೆ ಎಲ್ಲ ಕಡೆನೂ ಹರಡಬಾರ್ದು. ಆದ್ದರಿಂದ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಒಂದು ನ್ಯೂಕ್ಲಿಯರ್ ವೆಪನ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ NPT ಅಂತ ಒಂದು ಟ್ರೀಟಿ ಮಾಡಿದ್ರು. ಅದರಲ್ಲಿ ಏನು ಮಾಡಿದ್ರು ಅಂದರೆ 1967ಗೆ ಮೊದಲು ಯಾವ್ಯಾವ ದೇಶಗಳು ಅಣುಶಕ್ತಿ ವೆಪನ್ಸನ್ನು ಹೊಂದಿದ್ವು, ಬೇಸಿಕಲಿ ಅಮೇರಿಕಾ, ರಷ್ಯಾ, ಚೈನಾ, ಫ್ರಾನ್ಸು, ಯುನೈಟೆಡ್ ಕಿಂಗ್ಡಮ್, ಈ 5 ದೇಶಗಳನ್ನು ನ್ಯೂಕ್ಲಿಯರ್ ಪವರ್ ಅಂತ ಕರೆದ್ರು. ಆಮೇಲೆ ಏನು ಮಾಡಿದ್ರು, ಅದನ್ನು ಬಿಟ್ಟು ಬೇರೆ ದೇಶಗಳು ಯಾರೂ ನ್ಯೂಕ್ಲಿಯರ್ ವೆಪನ್ಸನ್ನು ತಗೋಬಾರ್ದು, ಯಾಕಂದರೆ ಇದು ಕೆಟ್ಟ ವೆಪನ್ಸು, ಶಕ್ತಿ, ಅದನ್ನು ಯಾರಿಗೂ ಮಾಡಬಾರ್ದು, ಅದರಿಂದ ಬೇರೆ ಯಾರೂ ಮಾಡೋ ಹಾಗಿಲ್ಲ. ಬಟ್ ಅದು ಮಾಡಬಾರ್ದು ಅನ್ನೋದಕ್ಕೆ ಈಗ ಸುಮಾರು 191 ದೇಶಗಳು ಅದನ್ನು ಸೈನ್ ಮಾಡಿದ್ದಾರೆ, ಸದಸ್ಯರಾಗಿದ್ದಾರೆ. ಬಟ್ ಅದರ ಉದ್ದೇಶ ಏನಿತ್ತು ಅಂದರೆ 2 ಉದ್ದೇಶ ಇತ್ತು. ಒಂದು ಉದ್ದೇಶ, ಇದು ಇಷ್ಟು ಕೆಟ್ಟ ಶಕ್ತಿ, ಇದು ಬೇರೆ ಬೇರೆ ದೇಶಗಳಿಗೆ ಬಂದರೆ ತುಂಬ ತೊಂದರೆ ಆಗೋ ಚಾನ್ಸಸ್ ಇದೆ, ಅದರಿಂದ ಅವ್ರು ಮಾಡಬಾರ್ದು. ಬಟ್ ಅವ್ರು ಮಾಡಲ್ಲ ಅಂತ ಒಪ್ಕೊಂಡಿರೋದ್ರಿಂದ, ವೆಪನ್ಸ್ ಮಾಡಲ್ಲ ನ್ಯೂಕ್ಲಿಯರ್ ವೆಪನ್ ಅಂತ, ಈ ದೇಶಗಳು ಯಾರ ಹತ್ರ ಟೆಕ್ನಾಲಜಿ ಇದೆ, ಯಾರ ಹತ್ರ ಕೆಪಾಸಿಟಿ ಇದೆ, ಅವರು ಪೀಸ್ಫುಲ್ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಪರ್ಪಸಸ್ಗೆ, ಅಂದರೆ ಏನೋ ನ್ಯೂಕ್ಲಿಯರ್ ಎನರ್ಜಿಗಾಗ್ಬೋದು, ಮೆಡಿಸಿನಲ್ ಪರ್ಪಸ್ಗಾಗ್ಬೋದು, ಇನ್ಯಾವುದಾದ್ರು ನೀವೇನಾದ್ರೂ ನ್ಯೂಕ್ಲಿಯರ್ ಎನರ್ಜಿನ ಯೂಸ್ ಮಾಡಬೇಕು ಪೀಸ್ಫುಲ್ ಪರ್ಪಸ್ಗೆ ಅಂದರೆ ಇವರೆಲ್ಲ ಅದಕ್ಕೆ ಹೆಲ್ಪ್ ಮಾಡಬೇಕಾಗಿತ್ತು. ಹೆಲ್ಪ್ ಮಾಡಿ ಅದನ್ನೆಲ್ಲ ಈ ದೇಶಗಳಿಗೆಲ್ಲ ಉಪಯೋಗ ಮಾಡಿಕೊಟ್ರೆ ಅವರು ನಾವು ನಮ್ಮ ಹತ್ರ ಆಗಿದೆಪ್ಪ, ನಮಗೆ ವೆಪನ್ಸ್ ಬೇಕಾಗಿಲ್ಲ ಅಂತ ಸುಮ್ಮನೆ ಇರಬೇಕಾಗಿತ್ತು. ಒಂದು. ಎರಡನೇದೇನು ಅಂದರೆ, ಈ 5 ದೇಶಗಳು ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದ್ರಲ್ಲ, ಅವರು ಮಾತನಾಡಿ ಒಂದೊಂದು ದೇಶಗಳ ಜೊತೆಗೆ ಮುಂದೆ ಆ ನ್ಯೂಕ್ಲಿಯರ್ ವೆಪನ್ ರೇಸ್ ಆಗಬಾರ್ದು. ಹೌದು. ಆ್ಯಂಡ್ ನ್ಯೂಕ್ಲಿಯರ್ ಡಿಸಾರ್ಮಮೆಂಟ್ ಆಗಬೇಕು, ಅಂದರೆ ಆ ಯುರೋ ನ್ಯೂಕ್ಲಿಯರನ್ನು ತೆಗೆದುಬಿಡಬೇಕು, ಯಾಕೆಂದರೆ ಅದರಿಂದ ಅದು ಕೆಟ್ಟ ಶಕ್ತಿ, ಅದನ್ನು ಅದಿರಬಾರದು ಅಂತ ಅಂದ್ಕೊಂಡು. ಬಟ್ ಅದಾಗಲಿಲ್ಲ. ಏನು ಮಾಡಿದ್ರು, ತಮ್ಮ ಆರ್ಮ್ಸ್ನ ಬೆಳೆಸ್ತಾನೆ ಹೋದ್ರು ಅವರು. ಅವ್ರದ್ದು ಎಲ್ಲೆಲ್ಲಿತ್ತು, ಅವರು ಹಾರಿಜಾಂಟಲ್ ಪ್ರೊಲಿಫರೇಷನ್ ಅಂತ ಇದೆಯಲ್ಲ, ಬೇರೆ ದೇಶಗಳಿಗೆ ಹೋಗಬಾರ್ದು ಅಂತ, ಅದನ್ನು ಮಾಡಲಿಲ್ಲ. ಬಟ್ ಏನು ಅಂದರೆ ವರ್ಟಿಕಲ್ ಪ್ರೊಲಿಫರೇಷನ್ ಮಾಡಿದ್ರು. ಅಂದರೆ ಏನು ಅಂದರೆ, ಅವ್ರ ಹತ್ರ ಎಷ್ಟಿತ್ತು 100 ಇದ್ದರೆ ಅದನ್ನು 1000 ಮಾಡಿದ್ರು. ಅದರ ವೆಪನ್ನನ್ನು ಇಂಪ್ರೂವ್ ಮಾಡಿಬಿಟ್ಟು ಅದರ ಪವರ್ ಜಾಸ್ತಿ ಮಾಡಿದ್ರು. ಇಷ್ಟೆಲ್ಲ ಅಲ್ಲ, ಅಷ್ಟೇ ಅಲ್ಲ, ಇದನ್ನು ತೊಗೊಂಡೋಗ್ಬಿಟ್ಟು ಬೇರೆ ಕಡೆ ಹೋಗಬಾರ್ದಲ್ವಾ. ಇವರು ಅದನ್ನು ತೊಗೊಂಡೋಗ್ಬಿಟ್ಟು ಇವಾಗ ಬೆಲ್ಜಿಯಂ ಇರ್ಬೋದು, ಜರ್ಮನಿ ಇರ್ಬೋದು, ನೆದರ್ಲ್ಯಾಂಡ್ಸ್ ಇರ್ಬೋದು, ಟರ್ಕಿ ಇರ್ಬೋದು, ಅಲ್ಲೆಲ್ಲ ಹೋಗಿ ಇವ್ರ ನ್ಯೂಕ್ಲಿಯರ್ ವೆಪನ್ಸನ್ನ ಅಲ್ಲಿಟ್ರು. ಒಂದು ರೀತಿ ಇಂಡೈರೆಕ್ಟ್ ಆಗಿ ಹೆದರ್ಸ್ಲಿಕ್ಕೆ. ಯಾಕೆಂದರೆ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ಅದು ಮಾಡ್ತೀವಿ ಅಂದರೆ ಸೋವಿಯತ್ ಯೂನಿಯನ್ ಏನು ಮಾಡೋಗಿಲ್ಲ. ಪ್ಲಸ್ ಅಲ್ಲಿ ಪೈಲಟ್ಸು ಎಲ್ಲ ಅದನ್ನು ಟ್ರೈನ್ ಮಾಡಬೇಕಲ್ಲ, ಅದು ಪರ್ಮಿಟೆಡ್ ಅಲ್ಲ. ಬಟ್ ಅದು ಮಾಡಿದ್ರು. ಅಂದರೆ ಏನು ಅಂದರೆ, ಶಕ್ತಿಯುತ ದೇಶಗಳು ಏನು ಮಾಡಿದ್ರು, ನಮ್ಮ 5 ಜನರ ಕೈಯಲ್ಲಿ ಗನ್ ಇದೆ, ನಾವು ಏನು ಬೇಕಾದ್ರೂ ಮಾಡ್ತೀವಿ, ಬಟ್ ನಿಮಗೆ ಕೊಡಲ್ಲ. ಇದೇ ಥರ ಕೆಲವು ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಆವಾಗ ಶಾ ಇದ್ದಾಗಲೇ ಒಂದು ನ್ಯೂಕ್ಲಿಯರ್ ಎನರ್ಜಿ ಮಾಡೋದಕ್ಕೆ ಪವರ್ ಪ್ಲಾಂಟ್ ಶುರು ಮಾಡಬೇಕು ಅಂತ ಎಲ್ಲ ಮಾಡಿದರು. ಬಟ್ ಆಮೇಲೆ ಅದಕ್ಕೆಲ್ಲ ಹೆಲ್ಪ್ ಮಾಡಲಿಲ್ಲ ಇವರು. ಇದರಲ್ಲಿ 4 ದೇಶಗಳು ಮಾತ್ರ ಈ NPTನ ಸೈನ್ ಮಾಡಲಿಲ್ಲ. ಭಾರತ, ಪಾಕಿಸ್ತಾನ, ಇಸ್ರೇಲ್ ಆ್ಯಂಡ್ ಸೌತ್ ಸುದಾನ್ ಅಂತ. ಇನ್ನೊಂದು ದೇಶ ನಾರ್ತ್ ಕೊರಿಯಾ, ಅವರು ಫಸ್ಟ್ ಸೈನ್ ಮಾಡಿದರು. ಬಟ್ ಆಮೇಲೆ ಅವ್ರಿಗೇನಾಯಿತು ಅಂದರೆ, ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕಿ ಎಲ್ಲ ಥರ ಸ್ಯಾಂಕ್ಷನ್ಸ್ ಹಾಕಿ ಅವರು ಭಾಳ ತೊಂದರೆ ಇದ್ದರು. ಅವರು ಯೋಚನೆ ಮಾಡಿದ್ರು, ಯಾರು ಏನು
ಈ ದೇಶಗಳು ಇರಾಕ್ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಬೇರೆ ಲಿಬಿಯಾ ಇರ್ಬೋದು, ಈ ಥರ ಎಲ್ಲ ಕಂಟ್ರಿಗೆ, ಸಿರಿಯಾ ಇರ್ಬೋದು, ಇಂಥ ಕಡೆ ಅವ್ರ ಹತ್ರ ಕೆಪಾಸಿಟಿ ಇಲ್ಲ ಅಂತ, ಅವ್ರು ವೀಕ್ ಅಂತ ಗೊತ್ತಾದರೆ ಇವರೆಲ್ಲ ಹೋಗಿ ಅಟ್ಯಾಕ್ ಮಾಡ್ತಾರೆ. ಆದ್ದರಿಂದ ನಾವು ನ್ಯೂಕ್ಲಿಯರ್ ಪವರ್ ತೊಗೊಂಡ್ಬಿಟ್ರೆ ನಾವು ಸೇಫ್ ಆಗಿರ್ಬೋದು ಅಂತ ಅವರು NPTಯಿಂದ ಹೊರಗಡೆ ಬಂದು 2003ನಲ್ಲಿ 2006 ಅಲ್ಲಿ ಅವರು ಪರಮಾಣು ಅಸ್ತ್ರನ ಅವ್ರು ಹೊಂದಿದ್ರು. ಈಗೇನನ್ಸುತ್ತೆ ಅಂದರೆ ಅವ್ರ ಹತ್ರ ಪರಮಾಣು ಅಸ್ತ್ರ ಇದೆ, ಪಕ್ಕದಲ್ಲೇ ಸೌತ್ ಕೊರಿಯಾ ಇದೆ, ಆದ್ದರಿಂದ ಯಾರು ಅವ್ರ ತಂಟೆಗೆ ಹೋಗೋಕ್ಕೆ ಹೆದರ್ತಾರೆ. ಓಕೆ, ಅದರಿಂದ ಕೆಲವು ದೇಶಗಳು, ಫಾರ್ ಎಕ್ಸಾಂಪಲ್ ಇರಾನ್ ಕೂಡ ಏನು ಅಂದ್ಕೊಳ್ಳುತ್ತೆ ಅಂದರೆ ಇಸ್ರೇಲ್ ಥ್ರೆಟ್ ಇದ್ದೇ ಇದೆ, ಅದಕ್ಕೆ ಆ ಕಾರಣಕ್ಕೆ ಅವ್ರು ಹೇಳಿರೋದೇನು, 2002-2003 ಅವರ ಖುರಾನ್ ಇದ್ರ ಪ್ರಕಾರ, ಅವರು ಖೊಮೇನಿ ಅವರೆಲ್ಲ ಇದಾರಲ್ಲ ಲೀಡರ್ಸು, ಅವ್ರ ಪ್ರಕಾರ ಇಸ್ಲಾಂ ಪ್ರಕಾರ ನಾವು ಈ ಥರ ಅಣ್ವಸ್ತ್ರ ಮಾಡ್ಕೊಳ್ಳೋದು ಸರಿಯಿಲ್ಲ, ಆದ್ದರಿಂದ ಫತ್ವಾ ಏನು ಅಂದರೆ ನಾವು ಅಣ್ವಸ್ತ್ರವನ್ನು ಹೊಂದೋದಿಲ್ಲ ಅಂತ ಅವ್ರು ಹೇಳ್ಬಿಡ್ತಾರೆ. ನಾವು ಅಣ್ವಸ್ತ್ರ ಬೇಕಾಗಿಲ್ಲ ಅಂತ ಹೇಳಿದ್ವಿ ಅಂತ. ಬಟ್ ಈಗೇನು ಮಾಡ್ತಾ ಇದ್ದಾರೆ, ಇರಾನ್ ಬಗ್ಗೆ ಅವರು ಏನೋ ಅಣ್ವಸ್ತ್ರ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇವತ್ತಿಂದಲ್ಲ, 30 ವರ್ಷದಿಂದ 40 ವರ್ಷದಿಂದ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರು ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಅವರನ್ನು ತಪ್ಪಿಸ್ಬೇಕು ಅಂತ ಅವ್ರ ಮೇಲೆ ಎಲ್ಲ ದೇಶಗಳು ಸ್ಯಾಂಕ್ಷನ್ಸ್, ಯುನೈಟೆಡ್ ನೇಷನ್ಸಿಂದ ಸ್ಯಾಂಕ್ಷನ್ಸ್ ಇತ್ತು, ಅಮೇರಿಕಾಯಿಂದ, ಯುರೋಪಿಂದ ಎಲ್ಲ ಸ್ಯಾಂಕ್ಷನ್ಸ್ ಇತ್ತು. ಆದ್ದರಿಂದ ಇರಾನಿನ ಎಕಾನಮಿ ಅವ್ರು ಎಷ್ಟು ಮುಂದುವರಿಬೋದಾಗಿತ್ತು ಅದು ಆಗ್ತಾ ಇರಲಿಲ್ಲ. ಅದರಿಂದ ಕೊನೆಯಲ್ಲಿ ಏನು ಮಾಡಿದ್ರು, ಇದಕ್ಕೆ ಮೊದಲು ಅವ್ರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಹೌದು. ಓಕೆ, ಫಾರ್ ಎಕ್ಸಾಂಪಲು 2010 ಆಗಲೇ ಇಲ್ಲಿ ನತಾನ್ಸ್ ಅಂತ ಇದೆಯಲ್ಲ, ಅಲ್ಲಿ ಆಲ್ರೆಡಿ ಸೆಂಟ್ರಿಫ್ಯೂಜಸ್ ಇತ್ತು ಇವ್ರದ್ದು. ಯುರೇನಿಯಮನ್ನು ಎನ್ರಿಚ್ ಮಾಡ್ತಾಯಿದ್ರು. ಅವ್ರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅದನ್ನು ಹಾಳು ಮಾಡಬೇಕಲ್ಲ, ಹೇಗಾದ್ರೂ ಮಾಡಿ ಅಂದ್ಬಿಟ್ಟು ಈ ಇಸ್ರೇಲ್ ಆ್ಯಂಡ್ ಅಮೇರಿಕಾ ಸೇರಿ ಆವಾಗ ಸೈಬರ್ ಅಟ್ಯಾಕ್ 2010 ಒಂದು ವರ್ಮು, ಸ್ಟಕ್ಸ್ ನೆಕ್ಸ್ಟ್ ಅಂತ ಒಂದು ವರ್ಮು, ಅಂದರೆ ವೈರಸ್ ಥರ ಮಾಡ್ತಾರಲ್ಲ ವರ್ಮು, ಅದನ್ನು ಮಾಡಿ ಅದನ್ನು ಥ್ರೂ ಮೈಕ್ರೋಸಾಫ್ಟ್ ಪ್ರೋಗ್ರಾಮ್ ಇರ್ತಲ್ಲ ಅದರಲ್ಲಿ ಹೋಗಿ ಅದನ್ನು ಸಂಹವ್ ಅದರಲ್ಲಿ ನಟರಾಜಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು, ಇವಾಗ ಅಲ್ಲಿ ಒಂದು ಸೆಂಟ್ರಿಫ್ಯೂಜಸ್ ಇದೆ ನಿಮಗೆ, ಸೊ 1000 ಸೆಂಟ್ರಿಫ್ಯೂಜಸ್ಸು ರೊಟೇಟ್ ಆಗ್ತಾಯಿದೆ. ಅದು 100 RPM ರೊಟೇಟ್ ಆಗಬೇಕು ಅಂದರೆ 100 ರೆವಲ್ಯೂಷನ್ಸ್ ಪರ್ ಮಿನಿಟ್ ಆದರೆ ಅದು ಏನೋ ಅದ್ರ ಕೆಲಸ ಮಾಡ್ತಾ ಇರುತ್ತೆ. ಇವ್ರು ಯಾವ ಥರ ಪ್ರೋಗ್ರಾಮನ್ನು ಚೇಂಜ್ ಮಾಡಿಬಿಟ್ರು ಅಂದರೆ ಅದು 100 ಬದಲು ಒಂದು 10,000 ರೊಟೇಷನ್ನು ಏನಾಗುತ್ತೆ, ಚಿಂತೆ ಆಗಿಬಿಡುತ್ತೆ. ಸೊ ಅದನ್ನು ಆವಾಗಲೇ ಮಾಡಿದರು. ಸೊ ಇವ್ರೇನು ಮಾಡ್ತಾ ಇರೋದೆಲ್ಲ ಆಗ್ತಾಯಿದೆ. ಕೊನೆಗೆ ಏನು ಮಾಡಿದ್ರು ಇವರು 2015 ಇವರು ಒಬಾಮಾ ಅವರಿದ್ದಾಗ, ಪ್ರೆಸಿಡೆಂಟ್ ಒಬಾಮಾ ಇದ್ದಾಗ, ಇವರು ಸ್ಯಾಂಕ್ಷನಿಂದ ತುಂಬ ತೊಂದರೆ ಪಡ್ತಾ ಇದ್ದಾರಲ್ಲ, ಅವಾಗ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಬರೀ ಅಮೇರಿಕಾ ಇರಾನ್ ಅಲ್ಲ, ಅದ್ರ ಜೊತೆಗೆ ಬೇರೆ ಕಂಟ್ರಿಗಳೆಲ್ಲ ಇತ್ತು, UK ಇತ್ತು, ಫ್ರಾನ್ಸ್ ಇತ್ತು, ಜರ್ಮನಿ ಇತ್ತು, ರಷ್ಯಾ ಇತ್ತು, ಎಲ್ಲರೂ ಒಂದು ಒಡಂಬಡಿಕೆ ಮಾಡಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಅದು ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಅಂದ್ಬಿಟ್ಟು. ಓಕೆ, ಅದರ ಪ್ರಕಾರ ಏನು ಅಂದರೆ ಇರಾನು ಪೀಸ್ಫುಲ್ ಪರ್ಪಸಸ್ಗೆ ನ್ಯೂಕ್ಲಿಯರ್ ಎನರ್ಜಿನ ಯೂಸ್ ಮಾಡ್ಬೋದು, ಅವರು ಎನ್ರಿಚ್ಮೆಂಟ್ ಮಾಡ್ಬೋದು ಯುರೇನಿಯಮನ್ನು. ಯಾವ ಲೆವೆಲ್ಗೆ? 3.67%, 3.67% ಎನ್ರಿಚ್ ಆಗೋರಿಗೆ ಎನ್ರಿಚ್ ಮಾಡ್ಬೋದು. ಓಕೆ, ಅದು 300 kgವರೆಗೂ ಮಾಡ್ಬೋದು. ಅದನ್ನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ ಇದೆ, IAEA ಅಂತ, ದಟ್ಸ್ ಅ ವರ್ಲ್ಡ್ ಬಾಡಿ. ಅವರು ಬಂದು ರೆಗ್ಯುಲರಾಗಿ ಇನ್ಸ್ಪೆಕ್ಷನ್ ಮಾಡಿ ಪ್ರತಿಯೊಂದು ನೋಡ್ತಾ ಇರ್ತಾರೆ, ಅದು ಮಾಡ್ಕೊಂಡು ಹೋಗ್ಬೋದು ಅಂತ. ಅದು ನಡೀತಾ ಇತ್ತು. ಆಮೇಲೆ ಈ ಟ್ರಂಪ್ ಅವರು ಪ್ರೆಸಿಡೆಂಟಾಗಿ ಫಸ್ಟ್ ಟೈಮ್ ಬಂದ ಮೇಲೆ ಅದನ್ನು 2018 ಅಬ್ರೋಗೇಟ್ ಮಾಡಿಬಿಟ್ರು. ಮಾಡಿಬಿಟ್ಟಾದಮೇಲೆ ಇರಾನು ಅದನ್ನು ಹೇಗಿದ್ದರೂ ನಾವು ಇದರಿಂದ ಹೊರಗಡೆ ಇದ್ವಲ್ಲ, ಪುನಃ ಸ್ಯಾಂಕ್ಷನ್ಸ್ ಎಲ್ಲ ಇಂಪೋಸ್ ಮಾಡಿದ್ರಲ್ಲ, ಅದರಿಂದ ನಾವು ಮಾಡ್ತೀವಿ ಅಂದ್ಬಿಟ್ಟು ಎನ್ರಿಚ್ ಮಾಡೋಕ್ಕೆ ಶುರು ಮಾಡಿದ್ರು. ಇವಾಗ ರೀಸೆಂಟಾಗಿ ಗೊತ್ತಿರೋ ಪ್ರಕಾರ 3.67% ಲಿಮಿಟ್ ಇತ್ತಲ್ಲ ಆಗ, ಎನಿವೆ ಅದು ಇದೇ ಅಬ್ರೋಗೇಟ್ ಆಗೋಯ್ತು. ಅವ್ರು ಮಾಡಿರೋದು 60%, 60% ಎನ್ರಿಚ್ ಮಾಡಿದ್ದಾರೆ. ಎಲ್ಲರೂ ಹೇಳಿದೇನು ಅಂದರೆ 60%ವರೆಗೆ ನೀವು ಎನ್ರಿಚ್ ಮಾಡಿಬಿಟ್ರೆ ಅದನ್ನು 90% ತೊಗೊಂಡೋಗೋದು ಇಟ್ಸ್ ಎ ಕ್ವಶನ್ ಆಫ್ ಫ್ಯೂ ವೀಕ್ಸ್ ಆರ್ ಮಂತ್ಸ್. ಆಸ್ ಇಟ್ ಈಸ್ ಲೈಕ್ ಹ್ಯಾವಿಂಗ್ ಎನ್ ನ್ಯೂಕ್ಲಿಯರ್ ವೆಪನ್ ಅಂದಂಗೆ. 60 ಅಂದರೆ ನೀವು 60% ಮಾಡೇ ಬಿಟ್ಟಿದ್ದೀರಾ, ನಿಮ್ಮ ಹತ್ರ ಎನ್ರಿಚ್ಡ್ ಕಾನ್ಸಂಟ್ರೇಟೆಡ್ ಯುರೇನಿಯಂ ಇದೆ. ಇನ್ನು 60 ಇಂದ 90 ಮಾಡೋದು ಕಷ್ಟ ಇಲ್ಲ.
ಅದಾದಮೇಲೆ ನಿಮಗೆ ಕೆಲವು ಮೆಕ್ಯಾನಿಸಮ್ಸ್ ಬೇಕು. ಅದು ಮಾಡಿಬಿಟ್ರೆ ನೀವು ಕೆಲವು ತಿಂಗಳುಗಳಲ್ಲಿ ಅಥವಾ ವಾರಗಳಲ್ಲಿ ನೀವು ನ್ಯೂಕ್ಲಿಯರ್ ವೆಪನ್ ಆಗತ್ತೆ ಅಂತ ಅವ್ರಿಗೆ ಇದು. ಎರಡನೇದು ಹೇಳೋದು, ನಿಮಗೆ 60% ಎನ್ರಿಚ್ ಮಾಡಿ ಏನು ಮಾಡಬೇಕು, ಯಾತಕ್ಕೆ ಉಪಯೋಗಿಸ್ತೀರಾ? ನೀವು ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಮಾಡಬೇಕು ಅಂದರೆ ನಿಮಗೆ ಈ 2.5-3% ಇದ್ದರೆ ಬೇಕಾದಷ್ಟು. ಇದನ್ನು ಏಕೆ ಅಂತ ಇರಾನ್ ಹೇಳುತ್ತೆ, ನಾವು ಅದನ್ನು ಯೂಸ್ ಮಾಡಿ ಒಂದು ಪೆಲಾಡಿಯಮ್ ಅಂತ ಒಂದು ಕಾಂಪೌಂಡ್ ಬರುತ್ತೆ, ಅದರಿಂದ ಐಸೋಟೋಪು. ಆ ಐಸೋಟೋಪ್ ತೊಗೊಂಡು ಅದನ್ನು ನಾವು ಮೆಡಿಸಿನಲ್ ಪರ್ಪಸ್ ಯೂಸ್ ಮಾಡ್ತೀವಿ ಅಂತ. ಇವ್ರು ಹೇಳೋದು ಅಕಸ್ಮಾತ್ ಅದು ಮಾಡಿದ್ರೆ ನಿಮಗೆ 400 kg ಬೇಕು. ಇದು ಒಂದು. ಎರಡನೇದು ಇದೆ, ಇವಾಗ ಇವರು ಅಟ್ಯಾಕ್ ಮಾಡಿದ್ದು ಸರಿನಾ ತಪ್ಪ? ಹೌದು. ಅವ್ರು ನೀವು ಹೇಳಿದಾಗೆ ಇವರು ತುಳಸಿ ಗಬ್ಬಾರ್ಡ್ ಅವರು ಇಂಟೆಲಿಜೆನ್ಸ್ ಚೀಫಲ್ಲಿ ಅವ್ರು ಹೇಳಿದಾಗೆ ಮತ್ತು ಬೇರೆ ಇಂಟೆಲಿಜೆನ್ಸ್ ಪ್ರಕಾರ ಪ್ಲಸ್ ಬೇರೆ ಎಲ್ಲರೂ ಹೇಳೋ ಥರ ಅವ್ರ ಹತ್ರ ವೆಪನ್ ಇರಲಿಲ್ಲ. ಹೌದು. ಮುಂದೆ ಮಾಡ್ತಾರೆ ಅನ್ನೋದು ಬೇರೆ ವಿಷಯ. ಹೌದು. ಬಟ್ ಈಗ ಅವ್ರ ಹತ್ರ ವೆಪನ್ ಇರಲಿಲ್ಲ, ಅಥವಾ ಇನ್ನೊಂದು ವಾರದಲ್ಲಿ ಅವರು ವೆಪನ್ ಮಾಡಿಟ್ಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತಿಲ್ಲ. ಆದ್ದರಿಂದ ನೀವು ಯಾತಕ್ಕೆ ಅಟ್ಯಾಕ್ ಮಾಡ್ತೀರಿ ಅಂತ ಕೇಳೋದಕ್ಕೆ ಅಲ್ವಾ? ಹೌದು. ಇದ್ರಲ್ಲಿ ಹೇಳ್ತಾ ಇರೋದು ಏನಂತಂದರೆ, ನನ್ನ ಪಕ್ಕದ ದೇಶದವನು ಅವನ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ನಾನು ಹೆದರ್ಕೊಂಡು ಅದೇ ಭಯದಲ್ಲಿ ನಾನು ಬದುಕೋಕ್ಕಾಗಲ್ಲ, ಐ ವಾಂಟ್ ಟು ಲಿವ್ ಪೀಸ್ಫುಲಿ, ಅದಕ್ಕೆ ನಾನು ಅಟ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅಮೇರಿಕಾ ಸಪೋರ್ಟ್ ಮಾಡ್ತಾ ಇದೆ. ಅದಕ್ಕೆ ಅವ್ರು ಹೇಳೋದು ಕರೆಕ್ಟಪ್ಪ, ನಿಮ್ಮ ಪಕ್ಕದವ್ರು ಇದ್ದರೆ ನಿಮ್ಗಾಗುತ್ತೆ ಅಂತ ನೀವೇನೋ ಮಾಡ್ತೀರಾ. ಬಟ್ ಅವ್ರ ಹತ್ರ ಇದೇ ಅಂದರೆ ಇವಾಗ ಸಾಕ್ಷಿ ಕೊಟ್ಟಿಲ್ಲ ಅಂತ ಹೇಳೋದು ಇಲ್ಲ. ಇವಾಗ ಇಂಟರ್ನ್ಯಾಷನಲ್ ಲಾ, ಇವಾಗ ಇಂಟರ್ನ್ಯಾಷನಲ್ ಯಾವುದೂ ಅಷ್ಟೊಂದು ನಡೀತಾ ಇಲ್ಲ, ಗವರ್ನಿಂಗ್ ಬಾಡಿ ಅನ್ನೋದು ಯಾರು ಕಿಮ್ಮತ್ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಅದನ್ನು ಇಂಟರ್ನ್ಯಾಷನಲ್ ಲಾನಲ್ಲಿ ಅದನ್ನು ನೀವು ಯಾವ್ದು ಸರಿ ಯಾವುದು ಇದು ಅಂತ ಗೊತ್ತಾದ್ರೂ ಕೂಡ ಅದನ್ನು ಇಂಪೋಸ್ ಮಾಡೋಕ್ಕೆ ಯಾರೂ ಇಲ್ಲ. ಯಾರಾದರೂ ಇವಾಗ ಫಾರ್ ಎಕ್ಸಾಂಪಲ್ ಭಾರತ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ, ರೂಲ್ ಆಫ್ ಲಾ ಇದೆ, ಎಲ್ಲ ಇದೆ. ಅಕಸ್ಮಾತ್ ತಪ್ಪಾದರೆ ಅವರೊಂದು ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ಗೆ ಹೋದರೆ ಅವ್ರ ಡಿಸಿಷನ್ ಕೊಟ್ಟ ಮೇಲೆ ಅದನ್ನು ಇಂಪೋಸ್ ಮಾಡ್ಬೋದು, ಹೌದು, ಎಕ್ಸಿಕ್ಯೂಟ್ ಮಾಡ್ಬೋದು, ಯಾರು ಸರಿ ಇಲ್ಲ ಅಂತ. ಬಟ್ ಇಂಟರ್ನ್ಯಾಷನಲಿ ಇವಾಗ ಏನಿಲ್ಲ. ಹೇಳೋದೇನು ಅಂದರೆ, ಈ ಇಂಟರ್ನ್ಯಾಷನಲ್ ಲಾ ಅಂತ ಏನು ಹೇಳ್ತಾರೆ ಅದಕ್ಕೆ UN ಚಾರ್ಟರ್ ಅಂತ ಇದೆ. ಓಕೆ, UN ಚಾರ್ಟರ್ ಪ್ರಕಾರ ಏನು ಹೇಳ್ತಾರೆ ಅವರು, ನೀವು ಬೇರೆ ದೇಶದ ಮೇಲೆ ಅವರ ಟೆರಿಟೋರಿಯಲ್ ಇಂಟೆಗ್ರಿಟಿ ಅಥವಾ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಇದೆರಡನ್ನು ನೀವು ಸುಮ್ಮನೆ ಥ್ರೆಟನ್ ಮಾಡೋ ಹಾಗಿಲ್ಲ. ಇಟ್ ಇಸ್ ನಾಟ್ ಪರ್ಮಿಟೆಡ್. ಓನ್ಲಿ ಎಕ್ಸೆಪ್ಷನ್ ಅಂದರೆ ಅಲ್ಲಿ ಒಂದು ಆರ್ಟಿಕಲ್ 51 ಅಂತ ಇದೆ. ಅದರ ಪ್ರಕಾರ ಏನು ಅಂದರೆ, ನಿಮಗೆ ಬೇರೆ ದೇಶದಿಂದ ಆರ್ಮ್ಡ್ ಅಟ್ಯಾಕ್ ಆಗುತ್ತೆ, ಅದು ಇಮ್ಮಿನೆಂಟ್ ಅಂದರೆ ಇನ್ನೇನು ಖಂಡಿತ ಆಗತ್ತೆ, ಖಂಡಿತ ಆಗೇ ಆಗುತ್ತೆ ಅನ್ನೋದು ನಿಮ್ಗೆ ಹೋದರೆ ಆವಾಗ ನಿಮಗೆ ರೈಟ್ ಇದೆ ಅದನ್ನು ಅಟ್ಯಾಕ್ ಮಾಡಿ ಅಪೋಸ್ ಮಾಡೋಕ್ಕೆ ಅಂತ. ಬಟ್ ಅದು ಇಮ್ಮಿನೆಂಟ್ ಅಂತ ಅಂದರೆ ಎಷ್ಟು ಇಮ್ಮಿನೆಂಟ್? ಇವಾಗ ಆರ್ಮಿ ಇದ್ದರೆ ಅವ್ರು ನಮ್ಮ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದಾರೆ, ನೋಡಪ್ಪ ಕ್ರಾಸ್ ಮಾಡ್ತಾ ಇದ್ದಾರೆ, ಅದರಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಕ್ರಾಸ್ ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ ಅಂತ ಅಲ್ವಾ? ಬಟ್ ಅದಾದಮೇಲೆ ಏನಾಯಿತು, ಈಗ 9/11 ಅಟ್ಯಾಕ್ ಆಯಿತು ಅಮೇರಿಕಾದಲ್ಲಿ ಅಲ್-ಖೈದಾದಿಂದ. ಅದಾದಮೇಲೆ ಏನು ಮಾಡಿದ್ರು, ಆವಾಗ ಯಾವ ದೇಶನೂ ಏನೂ ಮಾಡಿರಲಿಲ್ಲ. ಆವಾಗ ಒಂದು ಡಾಕ್ಟ್ರಿನ್ ತೊಗೊಂಬಂದರು. ಆ ಡಾಕ್ಟ್ರಿನ್ ಪ್ರಕಾರ ಏನು ಅಂದರೆ, ಅನ್ವಿಲ್ಲಿಂಗ್ ಆರ್ ಅನೇಬಲ್ ಟು ಅಂತ. ಅಂದರೆ ಇವಾಗ ದೇಶ ಇದೆ, ಆ ದೇಶದಲ್ಲಿರೋ ಟೆರರ್ ಗ್ರೂಪ್ಗಳು ಅಥವಾ ಆರ್ಮ್ಡ್ ಗ್ರೂಪ್ಗಳು ಬೇರೆ ದೇಶಕ್ಕೆ ತೊಂದರೆ ಕೊಡೋದಕ್ಕೆ ಬರ್ತಾ ಇದೆ. ಅದನ್ನು ನೀವು ನಿಮ್ಮ ದೇಶದಿಂದ ಆಪ್ರೇಟ್ ಮಾಡ್ತಾ ಇರೋದ್ರಿಂದ ನೀವು ಅದನ್ನು ಕಂಟ್ರೋಲ್ ಮಾಡಬೇಕು. ಓಕೆ, ಇಲ್ಲ ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಓಕೆ, ಅಥವಾ ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ, ಆದ್ದರಿಂದ ಏನಾಗುತ್ತೆ, ನಿಮ್ಮ ದೇಶದ ಹೊಣೆ ಇದೆ, ಹೌದು, ಹೊಣೆಗಾರನಾಗಿ ಮಾಡ್ಬೋದು ನಾವು. ಆವಾಗ ನಾವು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಪಾಕಿಸ್ತಾನದವ್ರು ಎಷ್ಟು ಕಂಟಿನ್ಯೂಯಸ್ ಆಗಿ 1-2 ಹೌದು, ಓಕೆ, ಮುಂಬೈನಲ್ಲಾಯಿತು, ಪಾರ್ಲಿಮೆಂಟ್ ಮೇಲಾಯಿತು, ಪುಲ್ವಾಮಾದಲ್ಲಾಯಿತು, ಇಲ್ಲಿ ಪಹಲ್ಗಾಮಲ್ಲಾಯಿತು, ನಡೀತಾನೇ ಇದೆ. ಇದು ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಏನು ಅಂದರೆ, ಪಾಕಿಸ್ತಾನದಿಂದ ಈ ಗ್ರೂಪ್ಗಳು ಅಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ, ಈವನ್ ಯುನೈಟೆಡ್ ನೇಷನ್ಸ್ ಅವರನ್ನು UN ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅವರು ಅಲ್ಲಿ ಆರ್ಮಿ ಅವರು ಅವ್ರ ಜೊತೆ ಎಲ್ಲ ಓಡಾಡಿಕೊಂಡು ಎಲ್ಲ ಮಾಡಿಕೊಂಡು ಅಲ್ಲಿ ಬಂದ್ಬಿಟ್ಟು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ಈ ಥರ ನೀವು ಅಟ್ಯಾಕ್ ಮಾಡಿದರೆ ಅಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಆ ದೇಶ ಇಟ್ ಈಸ್
ಐದರ್ ಅನ್ವಿಲ್ಲಿಂಗ್ ಟು ಸ್ಟಾಪ್, ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಇಲ್ಲ ಅವ್ರ ಹತ್ರ ಸ್ಟಾಪ್ ಮಾಡೋದಕ್ಕೆ ಕೆಪಾಸಿಟಿ ಇಲ್ಲ. ಅಂಥವರು ಅಲ್ಲಿಂದ ಬಂದು ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ನಾವು ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಈವನ್ ಪ್ರಿಯೆಂಟಿವ್ ಮಾಡೋದಕ್ಕೆ ನಮಗೆ ಒಂಥರ ರೈಟ್ ಇದೆ ಅಂತ. ಅಂದರೆ ಇನ್ನೂ ಒಟ್ಟುಗಳಲ್ಲೆಲ್ಲ ಡಿಸ್ಕಸ್ ಆಗುತ್ತೆ, ಬಟ್ ಜನರಲಿ ಇಟ್ಸ್ ಅಕ್ಸೆಪ್ಟೆಡ್. ಆದರೆ ಅಮೇರಿಕಾ ಇಂಟ್ರೆಸ್ಟ್ ಏನು ಅಂದರೆ ಯಾವುದೇ ಜಗತ್ತಿನ ಯಾವುದೇ ಭಾಗದಲ್ಲಿ ಯಾವುದೇ ಒಂದು ಸಣ್ಣ ಪ್ರಮಾಣದ ಘರ್ಷಣೆ ಆದರೂ ಕೂಡ ಅಮೇರಿಕಾ ಟಕ್ ಅಂತ ಅಲ್ಲಿ ಬಂದು ನಿಲ್ಲುತ್ತೆ. ಸೊ ಈವರೆಗೆ ಹೇಳ್ತಾ ಇರೋದು ನಾನು ಶಾಂತಿ ಮಾತುಕತೆ ಮಾಡ್ತಾ ಇದ್ದೀನಿ, 5-6 ರೌಂಡ್ಸ್ ಆಫ್ ಮಾತುಕತೆ ನಡೀತಾ ಇದೆ ಅಂತ ಹೇಳ್ತೇವೆ. 60 days ಟೈಮ್ ಕೊಡ್ತಾರೆ. ಅವ್ರದ್ದೇ ಇಂಟೆಲಿಜೆನ್ಸ್ ಚೀಫ್ ಹೇಳ್ತಾರೆ ಅದು ಇನ್ನೂ ಅವರು ನ್ಯೂಕ್ಲಿಯರ್ ಹೊಂದಿಲ್ಲ, ಒಂದು ಹಂತದಲ್ಲಿದ್ದಾರೆ ಅಂತ ಹೇಳ್ತಾರೆ. ಸಡನ್ ಆಗಿ ಮತ್ತೆ ಇರಾನ್ ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಮೇರಿಕಾ. ಕರೆಕ್ಟ್. ಈಗ ಕದನ ವಿರಾಮ ಘೋಷಣೆ ಆಗಿದೆ ಅಂತ ಹೇಳ್ತೀವಿ. ಸೊ ವೈ ದಿಸ್ ಅಮೇರಿಕಾ ಇಸ್ ಪ್ಲೇಯಿಂಗ್ ದಿಸ್ ಕೈಂಡ್ ಆಫ್. ಅಮೇರಿಕಾ ಎಲ್ಲೇ ಇದಾದರೂ ಅವ್ರು ಹೋಗಲ್ಲ. ಈಗ ಆಫ್ರಿಕಾದಲ್ಲಿ ಎಷ್ಟು ನಡೀತಾ ಇದೆ, ಓಕೆ, ಸುಡಾನಲ್ಲಿ ನಡೀತಾ ಇದೆ, ಬೇರೆ ಬೇರೆ ದೇಶಗಳಲ್ಲಿ. ಏನು ಅಂದರೆ ಅದು ಟಿ ವಿನಲ್ಲಿ ತೋರಿಸೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದರಿಂದ ನಮ್ಗೆ ಯಾರೂ ಅಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲಿ ಜನ ಸಾಯ್ತಾ ಇದ್ದಾರೆ, ಜನ ತೊಂದರೆ ಆಗ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹೌದು. ಬಟ್ ಇಲ್ಲಿ ಒಂದು ತಿಳ್ಕೊಬೇಕು ಅಂದರೆ ಇಸ್ರೇಲ್ ಮತ್ತು ಅಮೇರಿಕಾ ರಿಲೇಷನ್ಶಿಪ್ಪು ಪ್ರಾಬಬ್ಲಿ ಒಂಥರ ಪ್ರಪಂಚದಲ್ಲೇ ಅಷ್ಟು ಕ್ಲೋಸ್ ಆಗಿರೋ ರಿಲೇಷನ್ಶಿಪ್ ಇನ್ಯಾವುದೂ ಇಲ್ಲ. ಇಸ್ರೇಲೀಸ್ ಇನ್ಫ್ಲೂಯೆನ್ಸ್ ಇನ್ ಅಮೇರಿಕಾ ಇಸ್ ಆಲ್ಸೋ ಕ್ವೈಟ್ ಅ ಲಾಟ್. ಆ್ಯಂಡ್ ಇವ್ರು ಹೇಳೋದೇನು ಅಂದರೆ ಇವಾಗ 2 ವಿಷಯ ಇದರಲ್ಲಿ. ಒಂದು, ಇಸ್ರೇಲ್ಗೆ ಇರಾನ್ ಇಸ್ ಒಂಥರ ನಮ್ಮ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್, ಅಂದರೆ ನಾವು ಇರೋದಕ್ಕೆ ಬಿಡ್ತಾ ಇಲ್ಲ ಅಂಥ ಥ್ರೆಟ್ಟು ಅನ್ನೋದೊಂದು. ಅದರಿಂದ ಅವರು ಆ ಕೆಪಾಸಿಟಿನ ತೆಗೆದುಬಿಡಬೇಕು ಅನ್ನೋದು ಒಂದಿದೆ. ಓಕೆ. ಎರಡನೇದೇನು ಹೇಳ್ತಾ ಇದೆ ಇಸ್ರೇಲ್ ಅಂದರೆ, ನೋಡಿಪ್ಪ, ಟ್ರೆಡಿಷನಲ್ ವೆಪನ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಟ್ರೆಡಿಷನಲ್ ವೆಪನ್ಸ್, ನಿಮ್ಮ ಗನ್ಸ್ ಇದೆ, ಟ್ಯಾಂಕ್ಸ್ ಇದೆ, ಈವನ್ ಮಿಸೈಲ್ಸ್ ಇದೆ ಅಂತ ಇಟ್ಕೊಳ್ಳಿ. ಅವರೇನೋ ನಮ್ಗೆ ಹಾಕ್ತಾರೆ ಅಂದರೆ ಇಮ್ಮಿನೆಂಟ್ ಥ್ರೆಟ್ಟು. ಓಕೆ, ನಮ್ಗೆ ಇಮಿನೆಂಟ್ ಅಂತ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತೀರಾ, ಅದರಿಂದ ನಾವು ಸುಮ್ಮನೆ ಇರ್ತೀವಿ. ಒಂದು ಮಿಸೈಲ್ ಬಂದು ಬಿದ್ದರೂ ಒಂಚೂರು ಏನೋ ತೊಂದರೆ ಆಗುತ್ತೆ, ಆ ತೊಂದರೆ ನಾವು ತಡ್ಕೊಂಡು ನಾವು ಅವ್ರಿಗೆ ಫೈಟ್ ಮಾಡ್ಬೋದು. ಬಟ್ ಆದರೆ ಇದರಲ್ಲಿ ಅಟಾಮಿಕ್ ವೆಪನ್ಸ್ ಹೇಗೆ ಬರುತ್ತೆ, ಅಣುಶಕ್ತಿ ವಿಷಯದಲ್ಲಿ ಬಂದರೆ ನಾವು ಅವರು ಹಾಕೋವರೆಗೂ ಕಾಯ್ದರೆ ನಾವು ಇರೋದೇ ಇಲ್ವಲ್ಲ. ಆ್ಯಂಡ್ ಆಲ್ರೆಡಿ ಇರಾನ್ ಹೇಳೋದೇನು ಅಂದರೆ ಇಸ್ರೇಲ್ ಶುಡ್ ಬಿ ವೈಪ್ಡ್ ಔಟ್ ಅಂತ ಅವ್ರ ಪಾಲಿಸಿ ಇರೋದು. ಆದ್ದರಿಂದ ಅವ್ರಿಗೆ 60% ಯಾತಕ್ಕೆ ಪವರ್ ಡೆವಲಪ್ ಮಾಡಬೇಕು, ಏನಕ್ಕೆ, ಏನೂ ಉಪಯೋಗ ಇಲ್ಲ. 60% ಎನ್ರಿಚ್ ಮಾಡಿದ್ದಾರೆ ಅಂದರೆ ಅದು ವೆಪನ್ಗೋಸ್ಕರನೇ ಮಾಡಿರ್ತಾರೆ. ಅಂದರೆ ವಿ ಡೋಂಟ್ ನೋ, ಇಟ್ ಕ್ಯಾನ್ ಬಿ, ಎಲ್ಲರೂ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ವೀಕ್ಸಲ್ಲಿ ಅಥವಾ ಮಂತ್ಸಲ್ಲಿ ಎಲ್ಲ ಇರ್ಬೋದು, ಅವ್ರು ಅಸೆಂಬಲ್ ಮಾಡದೇ ಇರ್ಬೋದು. ಹಾಗನ್ಕೊಂಡು ನಾವು ಅವರು ಇನ್ನೂ ಮಾಡಿಲ್ಲ ಅಂತ ಕಾಯ್ದುಕೊಂಡು ಕೂತ್ಕೊಂಡ್ರೆ, ಈಗಿರೋ ನಾವು ಆಪರ್ಚುನಿಟೀಸ್ ಬಿಟ್ಟರೆ ನಾವು ಉಳಿತೀವೋ ಇಲ್ವೋ ಗೊತ್ತಿಲ್ಲ. ಆದ್ದರಿಂದ ನಾವು ಹೇಳೋದೇನು, ಅವ್ರ ಹತ್ರ ವೆಪನ್ಸ್ ಇರಬಾರ್ದು, ಅವರು ಅದೂ NPT ಸಿಗ್ನೇಟರಿ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ನಾನು ಕಾಯ್ತಾ ಕೂತ್ರೆ ಅಷ್ಟೊತ್ತಿಗೆ ನನ್ನೇ ನಿರ್ಣಯ ಮಾಡಿಬಿಡ್ತಾರೆ, ಅದಕ್ಕೆ ನಾನು ಇದನ್ನು ವಾರ್ ಮಾಡಿದೆ ಅಂತೇಳಿ ಇಸ್ರೇಲ್ ಹೇಳುತ್ತೆ. ಅದಕ್ಕೆ ಅಮೇರಿಕಾ ಕೂಡ ಸಪೋರ್ಟ್ ಮಾಡಿದೆ. ಯಾಕಂದರೆ ಅವರು ಅತ್ಯಂತ ಗಳಸ್ಯ ಕಂಠಸ್ಯ ಅಂತ ನಾವು ಲೋಕಲ್ ಭಾಷೆಯಲ್ಲಿ ಹೇಳ್ತೀವಿ, ಆ ರೀತಿ ಇದ್ದಾರೆ. ಸೊ ನಮಗೆ ಒಂದು ಅರ್ಥ ಆಗದೆ ಇರೋ ವಿಷಯ, ಈಗೇನೋ ಮತ್ತೆ ಈಗ ಟ್ರೂಸ್ ಅನೌನ್ಸ್ ಮಾಡಿದ್ದಾರೆ, ಕದನ ವಿರಾಮನ. ಸೊ ಇದೇನು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದೆ ಸ್ವಲ್ಪ ದಿನ ಆದ ನಂತರ ನಡೆಯುತ್ತಾ? ಸೊ ಹಿಸ್ಟ್ರಿ ನೋಡಿದರೆ ದೇರ್ ಇಸ್ ನೋ ಎಂಡ್ ಫಾರ್ ದಿಸ್. ಕರೆಕ್ಟ್. ಸೊ ಇಸ್ರೇಲ್ ಅನ್ಕೊಳ್ತಾ ಇದೆ, ನಾನು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡ್ಕೊಳ್ತೀನಿ. ಪರ್ಮನೆಂಟ್ ಸೊಲ್ಯೂಷನ್ ಅವ್ರ ಬಳಿನೂ ಇಲ್ಲ, ಇವ್ರ ಬಳಿನೂ ಇಲ್ಲ. ಇದರಿಂದ ಇಡೀ ಜಗತ್ತಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಇದನ್ನು ಕೇಳೋರು ಯಾರೂ ಇಲ್ಲಲ್ವಲ್ಲ, ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಇವಾಗ ಏನಾಗ್ತಾ ಇದೆ ಅಂದರೆ, ನೀವು ಹೇಳಿದ್ದು ಕರೆಕ್ಟು. ಒಂದನೇದು ಇವ್ರು ಮಾಡ್ತಾ ಇರೋದು ಏನು ಅಂದರೆ, ಇವರು ಹೇಳೋ ಉದ್ದೇಶ ಏನು ಅಂದರೆ, ಇವಾಗ ಅವರು ಸುಮಾರು 60% ಎನ್ರಿಚ್ ಮಾಡಿಕೊಂಡು ಆಲ್ಮೋಸ್ಟು ಇನ್ನೇನು ವಾರ ಇಲ್ಲದೆ ಇದ್ದರೆ ಅಟ್ಲೀಸ್ಟ್ ಕೆಲವು ತಿಂಗಳಲ್ಲಿ ಅವರು ವೆಪನ್ ಮಾಡೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದರು. ಆದ್ದರಿಂದ ನಾವು ಏನು ಮಾಡಿರೋದು ಅಂದರೆ, ಇವಾಗ ನಟಾನ್ಸಲ್ಲಿ, ಇಸ್ಫಹಾನಲ್ಲಿ, ಫಾರ್ದೋನಲ್ಲಿ 3 ಕಡೆನೂ ನಾವು ಅಲ್ಲಿ ಏನು ಮಾಡ್ಬೋದಾಗಿತ್ತು ಅದನ್ನು ಸುಮಾರು ಡಿಸ್ಟ್ರಾಯ್ ಮಾಡಿಬಿಟ್ಟಿರೋದ್ರಿಂದ ಅಟ್ಲೀಸ್ಟ್ ಇನ್ನೂ ಅದನ್ನೆಲ್ಲ ರೀಬಿಲ್ಡ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು 10 ವರ್ಷ ಆಗುತ್ತೆ. ಆ 10 ವರ್ಷದವರೆಗೆ ಅಟ್ಲೀಸ್ಟ್ ನಮಗೆ ನ್ಯೂಕ್ಲಿಯರ್ ಭಯ ಇಲ್ಲ. ಅದನ್ನು ನಾವು ವಿ ಹ್ಯಾವ್ ಪುಶ್ಡ್ ಇಟ್ ಬ್ಯಾಕ್ ಅನ್ನೋ ಒಂದು ಸಮಾಧಾನ, ಅದು ಒಂದು ಅವರಿಗೆ ಸಮಾಧಾನ. ಇದರಿಂದ ಯುದ್ಧ ನಿಲ್ಲುತ್ತಾ ಇಲ್ವಾ ಅಂದರೆ, ಇವತ್ತು ಬೆಳಿಗ್ಗೆ ಏನಾಗಿರೋದು ಅಂದರೆ, ನೋಡಿದ ಪ್ರಕಾರ
ಇವರಿಬ್ಬರೂ ಇಸ್ರೇಲು ಮಿಸೈಲ್ಸ್ ಹಾಕ್ತಾ ಇತ್ತು, ಅವರು ಮಿಸೈಲ್ಸ್ ಹಾಕ್ತಾ ಇತ್ತು. ಆದ್ದರಿಂದ ಯಾರು ನಿಲ್ಲಿಸಬೇಕು ಅಂತ ಈಗ ನಮಗೆ ಗೊತ್ತಿರೋ ಪ್ರಕಾರ ಬೆಳಿಗ್ಗೆ ಈ ಯು ಎಸ್ ಏರ್ ಬೇಸ್ ಇದು ಕತಾರ್ನಲ್ಲಿ ಉದಯ್ ಏರ್ ಬೇಸ್ ಅಂತ, ಅಲ್ಲಿಗೆ ಇವರು ಮಿಸೈಲ್ಗಳು ಕಳಿಸಿದ್ರು, ಯಾರು ಇರಾನ್ ಅವರು. ಬಟ್ ಕಳಿಸೋದಕ್ಕೆ ಮೊದಲು ಆಲ್ರೆಡಿ ಎಷ್ಟು ಮಿಸೈಲು ಯಾವ ಥರದ್ದು ಕಳಿಸ್ತಾ ಇದ್ದೀವಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಆದ್ದರಿಂದ ಆ ಮಿಸೈಲ್ ಬಂದಿದ್ದನ್ನು ನಾವು ಹೊಡೆದಾಕಿ ಒಂದನ್ನು ಸುಮ್ಮನೆ ಆ ಕಡೆ ಎಲ್ಲಿ ತೊಂದರೆ ಇಲ್ಲ ಅಲ್ಲಿಗೆ ಬಿತ್ತು. ಆದ್ದರಿಂದ ಅದಾಗೋಯ್ತು. ಅವರು ಅದನ್ನು ಉಪಯೋಗಿಸ್ಕೊಂಡು ಅವ್ರ ದೇಶದಲ್ಲಿ ನಾವು ಅಮೇರಿಕಾನ ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿಕೊಂಡು ಅವರು ಒಂಥರ ಫೇಸ್ ಸೇವಿಂಗ್ ಅಂತಾರಲ್ಲ, ಒಂಥರ ಅವಮಾನ ಆಗೋದನ್ನು ತೆಗೆಸ್ಕೊಂಡು ಅವರು ಅವ್ರ ಕೆಲಸ ಆಯಿತು. ಅವರು ನಿಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಅವರು ಹೇಳಿದ್ದಾರೆ, ಇರಾನ್ ಕೂಡ ಹೇಳಿದೆ, ಇವಾಗ ಇಸ್ರೇಲ್ ನಿಲ್ಲಿಸ್ಬಿಟ್ರೆ ನಾವು ನಿಲ್ಲಿಸ್ತೀವಿ ಅಂತ. ಸೊ ಇದರಲ್ಲಿ ರಷ್ಯಾ ಮತ್ತು ಚೈನಾ ರೋಲ್ ಏನಾರು ಇದೆ ಅನಿಸುತ್ತೆ ನಿಮಗೆ? ಎಸ್ ಇದೆ, ಬಟ್ ಏನು ಅಂದರೆ ಅವ್ರ ರೋಲ್ ಏನಂದರೆ ಆಚೆ ಬಂದಿಲ್ಲ. ಅವರು ಆಚೆ ಬಂದಿಲ್ಲ. ಯಾಕೆ ಅಂದರೆ ಒಂದು ರಷ್ಯಾ ಅದೇ ಉಕ್ರೇನ್ ಒಂಥರ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ, ಅಲ್ಲಿ ಅದು ಫುಲ್ಲಿ ಆಕ್ಯುಪೈಡ್ ಇನ್ವಾಲ್ವ್ ಆಗಿದೆ. ಆದ್ದರಿಂದ ಒಂದು ಅದು. ಎರಡನೇ ವಿಷಯ ಏನು ಅಂದರೆ ಇವಾಗ ಪ್ರೆಸಿಡೆಂಟ್ ಟ್ರಂಪ್ ಆ್ಯಂಡ್ ಪ್ರೆಸಿಡೆಂಟ್ ಪುಟಿನ್, ರಷ್ಯಾ ಆ್ಯಂಡ್ ಅಮೇರಿಕಾ, ದೇ ಆರ್ ನಾಟ್ ಎನಿಮೀಸ್ ಲೈಕ್ ಮೊದಲಿದ್ರಲ್ಲ ಆ ಥರ ಎನಿಮೀಸ್ ಅಲ್ಲ. ಮಾತಾಡ್ತಾ ಇದ್ದಾರೆ, ಇಬ್ಬರೂ ಒಬ್ಬರನ್ನೊಬ್ಬರು ಪರವಾಗಿಲ್ಲ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸೀದಾ ಹೋಗಿ ಅಮೇರಿಕಾನ ಅಪೋಸ್ ಮಾಡೋದ್ರಿಂದ ಅವ್ರಿಗೇನು ಉಪಯೋಗ ಇಲ್ಲ. ಅವ್ರಿಗೇನು ಅಂದರೆ ಇರಾನ್ಗೆ ಇನ್ನೂ ಜಾಸ್ತಿ ತೊಂದರೆ ಆಗೋದನ್ನು ತಪ್ಪಿಸ್ಬೇಕಷ್ಟೆ. ಚೈನಾಗೂ ಇಂಪಾರ್ಟೆನ್ಸ್ ಇದೆ, ಯಾಕೆಂದರೆ ಅಲ್ಲಿಂದ ಆಯಿಲ್ ಸುಮಾರು ಬರುತ್ತೆ ಅವ್ರಿಗೆ. ಪ್ಲಸ್ ಇರಾನ್ ಜೊತೆ ಅವ್ರ ಟ್ರೇಡ್ ತುಂಬ ಇದೆ, ಪ್ಲಸ್ ರಿಲೇಷನ್ಶಿಪ್ ಎಲ್ಲ ಇದೆ, ಪ್ಲಸ್ ಸ್ಟ್ರಾಟಜಿಕಲಿ ಪೊಲಿಟಿಕಲಿ ಒಂಥರ ಅಮೇರಿಕಾ ಜೊತೆ ಈಗ ಎನಿಮಿಟಿ ಇದೆ, ಬಿಕಾಸ್ ಕಾಂಪಿಟಿಷನ್ ಇನ್ ದ ವರ್ಲ್ಡ್. ಬಟ್ ಅವರೇನು ಅಂದರೆ ಅವ್ರು ಏನಾದರೂ ಮಾಡಿದ್ರೆ ಹಿಂದೆಯಿಂದ ಕ್ವೈಟಾಗಿ ಏನಾದ್ರು ಮಾಡ್ತಾರೆ ಹೊರತು ಓಪನ್ ಆಗಿ ಅವರು ಬಂದು ಮಾಡೋದು ಬೇಕಾಗಿಲ್ಲ ಅವ್ರಿಗೆ. ಆದ್ದರಿಂದ ಅವರಿಬ್ಬರು ಬರ್ತಾ ಇಲ್ಲ. ಒಂದೇ ಒಂದು ಇಂಪಾರ್ಟೆಂಟ್ ಇದರಲ್ಲಿ, ಅಕಸ್ಮಾತು ಈಗ ಬೆಳಿಗ್ಗೆ ಆಗಿ ಸೀಸ್ ಫೈರ್ ಆದರೆ ಸ್ವಲ್ಪ ಪರವಾಗಿಲ್ಲ. ಅಕಸ್ಮಾತ್ ಆಗದೆ ಈಗ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಈಗ ಬೆಳಿಗ್ಗೆ ಹೋಗಬೇಕಾಗಿತ್ತು, ಕ್ಯಾನ್ಸಲ್ಡ್ ಫ್ಲೈಟು. ಸೊ ಅಕಸ್ಮಾತ್ ಅದು ಆಗದೆ ಇದು ಫೈಟ್ ಕಂಟಿನ್ಯೂ ಆಗಿ ಆ ಕಂಟ್ರಿ ಸುತ್ತಮುತ್ತ ಇರೋ ಕಂಟ್ರಿಗಳಿಗೆಲ್ಲ ಸ್ಪ್ರೆಡ್ ಆದರೆ ಅದರಿಂದ ಭಾರತಕ್ಕೆ ಎಷ್ಟು ತೊಂದರೆ ಆಗ್ತಾ ಇತ್ತು ಗೊತ್ತಾ? ಈ ರಿಜಿಮ್ ಚೇಂಜ್ ಬಗ್ಗೆ ಒಂದು ರಿಜಿಮ್ ಚೇಂಜ್ ಸ್ಟಿಲ್ ಅದು ಆ ಮೈಂಡ್ ಸೆಟ್ ಅವ್ರದ್ದು ಇರುತ್ತಾ, ಚೇಂಜ್ ಮಾಡಲೇಬೇಕು ಅಂತ ಇರಾನದು? ಅದು ಸೆಕೆಂಡರಿ ಗೋಲು. ಯಾಕೆಂದರೆ ಫಸ್ಟು ಇವ್ರಿಗೆ ಅವರು ನ್ಯೂಕ್ಲಿಯರು ಎಷ್ಟು ಮುಂದೆ ಬಂದಿದ್ರು ನ್ಯೂಕ್ಲಿಯರ್ ವೆಪನ್ ಮಾಡೋದ್ರಿಂದ ಅವರು ದೂರ ತಳ್ಳಿದಾಯಿತು. ವರ್ಷ ಪುಷ್ ಮಾಡ್ದಂಗೆ ಒಂದಾಯಿತು. ಎರಡನೇದು ರಿಜಿಮ್ ಚೇಂಜ್ ಅಂದರೆ ಅವ್ರೇನಂದು ಅವ್ರಿಗೆ ನಮ್ಮ ಇಸ್ರೇಲ್ ಬಗ್ಗೆ ಇಷ್ಟೊಂದು ವೈರತ್ವ ಇದೆ, ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ರಿಜಿಮ್ ಚೇಂಜ್ ಮಾಡಬೇಕು ಅಂತ. ಬಟ್ ಆ ರಿಜಿಮ್ ಚೇಂಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅಲ್ಲಿ ಅಕಸ್ಮಾತ್ ಆ ರಿಜಿಮ್ ಚೇಂಜ್ ಮಾಡಿದ್ರೆ ಬೇರೆ ಯಾರು ಬರ್ತಾರೆ? ಮೊಹಮ್ಮದ್ ರಿಜಾ ಪಹ್ಲವಿ ಐಡಿಯಾಲಜಿ ಮುಂದುವರ್ಸ್ಕೊಂಡು ಹೋಗೋರೇ ಬರಬೇಕಲ್ವ? ಅವ್ರ ಗ್ರೂಪ್ನವರೇ ಅದೇ ಥರದವರು ಇನ್ನೊಬ್ಬರು ಬರ್ತಾರೆ. ಮೇ ಬಿ ಸ್ವಲ್ಪ ಅವರು ಇಸ್ಲಾಮೈಸೇಷನಲ್ಲಿ ಒಂದು ಸ್ವಲ್ಪ ಅಷ್ಟೊಂದು ಬಟ್ ಇಟ್ ಟೇಕ್ಸ್ ಲಿಟಲ್ ಟೈಮ್. ಬಟ್ ರಿಜಿಮ್ ಚೇಂಜ್ ಇವ್ರಿಗೆಲ್ಲ ಆದರೆ ಒಳ್ಳೆಯದು, ಬಟ್ ಅದಾಗಬೇಕು ಅಂತ ಅದಕ್ಕೋಸ್ಕರ ಹೋರಾಟ ಮಾಡೋಷ್ಟು ಇಲ್ಲ. ಸರ್, ಈಗ ಭಾರತದ ಬಗ್ಗೆ ಮಾತಾಡೋದಾದರೆ ಈ ಇದರಲ್ಲಿ ಭಾರತ ಮತ್ತು ಇರಾನ್ ರಿಲೇಷನ್ಸು ತುಂಬ ತುಂಬ ಹಳೆ 100 ವರ್ಷಗಳಿಂದ ಇದೆ. ಸೊ ಜೊತೆಗೆ ಎಕನಾಮಿಕ್ ಆಗಿ ತುಂಬ ಇಂಟ್ರೆಸ್ಟ್ ಭಾರತದಲ್ಲಿದೆ. ಆಯಿಲ್ ತೊಗೊಳ್ತೀವಿ, 108ಗಳಿದ್ದಾವೆ. ಸೊ ಅದರ ಜೊತೆಗೆ ಇಸ್ರೇಲ್ ಜೊತೆಗೂ ನಮ್ಮದು ಮಿಲಿಟರಿ ಸಂಬಂಧ ಚೆನ್ನಾಗಿದೆ. ಸೊ ಭಾರತ ಯಾವಾಗಲೂ ಒಂದು ನಿರ್ಲಿಪ್ತವಾಗಿ ತಟಸ್ಥವಾಗಿ ಇರುವಂಥ ನಿಲುವನ್ನು ಇಂಥ ಸಂದರ್ಭದಲ್ಲಿ ಪಾಲಿಸ್ತಾ ಬಂದಿದೆ. ಸೊ ಇವಾಗಲೂ ಕೂಡ ಅದೇ ಆಗಿರೋದು. ಸೊ ಇದು ಭಾರತ ಏನು ನಿಲುವು ತಗೊಂಡಿದೆ, ಅದು ಸರಿ ಇತ್ತಾ ಹೇಗೆ? ಇಷ್ಟೇ ಅಲ್ಲ, ಒಂದು ವಿಷಯ ಅಲ್ಲಿ ಯೋಚನೆ ಮಾಡಿ. ನಮ್ಮ ಈಗ ಗಲ್ಫ್ ಕಂಟ್ರೀಸ್ ಅಂತ ನಾವು ಹೇಳ್ತೀವಿ, ಇದೇ ಇರಾನ್ ಸುತ್ತಮುತ್ತ, ನಮ್ಮ ಭಾರತ ದೇಶದ ಸುಮಾರು 90 ಲಕ್ಷ ಜನ, 9 ಮಿಲಿಯನ್ನು ಅಂದರೆ 90 ಲಕ್ಷ ಜನ ಅಲ್ಲಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಅಲ್ಲಿ ಅಕಸ್ಮಾತ್ ಏನಾದ್ರು ಈ ಕಡೆ ಆ ಕಡೆ ತೊಂದರೆ ಆಗಿ ಸ್ಪ್ರೆಡ್ ಆದರೆ ಭಾರತಕ್ಕೆ ಅವ್ರಿಗೆಲ್ಲ ಕೆಲಸ ಹೋಗಿ ಅಥವಾ ಅವ್ರ ಲೈಫ್ ಡಿಸ್ರಪ್ಟ್ ಆದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು
ಎರಡನೇದು, ನಮಗೆ ಭಾರತ ದೇಶಕ್ಕೆ ಇನ್ನೂ ಈ ಫಾರಿನ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತಾರೆ ಅದು ಬಹಳ ಇಂಪಾರ್ಟೆಂಟು. ಅವರು ಅಲ್ಲಿಂದ ಗಲ್ಫಿಂದನೇ ಸುಮಾರು ಪ್ರತಿ ವರ್ಷ $40 ಬಿಲಿಯನ್, ಅಂದರೆ ಒಂದು ಸುಮಾರು ಅಪ್ರಾಕ್ಸಿಮೇಟಾಗಿ 4,000 ಕೋಟಿ ರೂಪಾಯಿಗಳನ್ನು ಫಾರಿನ್ ಎಕ್ಸ್ಚೇಂಜಲ್ಲಿ ನಮಗೆ ಕಳಿಸ್ತಾರೆ. ಓಕೆ, ಇಷ್ಟೆಲ್ಲ ಇರೋದ್ರಿಂದ ನಮಗೆ ಪ್ಲಸ್ ನಮಗೆ ಆಯಿಲು ಆ ದೇಶಗಳಿಂದ ಬರುತ್ತೆ, ಗ್ಯಾಸ್ ಬರುತ್ತೆ. ಸೊ ಅದರಿಂದ ನಮಗೆ ಅಲ್ಲಿ ರಿಲೇಷನ್ಶಿಪ್ಪು ಬಹಳ ಇಂಪಾರ್ಟೆಂಟು. ಓಕೆ, ನಿಮಗೆ ಗೊತ್ತಿರೋ ಪ್ರಕಾರ ಆಪರೇಷನ್ ಸಿಂಧೂರ್ ನಾವು ಮಾಡಿದಾಗ ಈವನ್ ಅಗೇನ್ಸ್ಟ್ ಪಾಕಿಸ್ತಾನ್, ಮೆನಿ ಅರಬ್ ಕಂಟ್ರೀಸ್ ಕೇಮ್ ಇನ್ ಸಪೋರ್ಟ್. ದೇ ಅಂಡರ್ಸ್ಟುಡ್ ನಮ್ಮ ಏನು ಮಾಡ್ತಾ ಇದೀವಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು, ಸಪೋರ್ಟ್ ಮಾಡಿದ್ರು. ಇವಾಗ ನಮಗೆ ನೀವೇ ಹೇಳಿದಾಗೆ ನಮಗೆ ಇದು ಯಾವುದು, ನಮಗೆ ಇರಾನ್ ಜೊತೆ ಎಷ್ಟು ಹಳೆಯ ಸಂಬಂಧ ಇದೆ. ಈಗಲೂ ನಾವು ಚಹಬಾರ್ ಪೋರ್ಟ್ ಮಾಡ್ತಾಯಿದ್ದೀವಿ, ಅಲ್ಲಿ ಆಯಿಲು ಗ್ಯಾಸು ಎಲ್ಲ ಇಂಟ್ರೆಸ್ಟ್ ಇದೆ, ಪ್ಲೇಸ್ ವೇರಿಯಸ್ ಅದರ್ ಥಿಂಗ್ಸು. ಇಸ್ರೇಲ್ ಜೊತೆ ನಮ್ಮ ನಿಕಟ ಸಂಬಂಧ ಇದೆ. ಅದರಿಂದ ಏನು ಮಾಡ್ತಾಯಿದ್ದೀವಿ ನಾವು, ಬೇರೆ ಕಡೆ ಮಾಡ್ತಾ ಇರೋ ಥರನೇ ನಾವು ಅವ್ರಿಗೂ ಫ್ರೆಂಡ್ಸ್ ಆಗಿದ್ದೀವಿ, ಇವ್ರಿಗೂ ಫ್ರೆಂಡ್ಸ್ ಆಗಿದ್ದೀವಿ. ಏನು ಹೇಳ್ತಾ ಇದ್ದೀವಿ ಅಂದರೆ, ನೋಡಿಪ್ಪ, ಯುದ್ಧ ಮಾಡಿ ಅದನ್ನು ಸಾಧಿಸೋದು ಬಹಳ ಕಷ್ಟ. ಆದ್ದರಿಂದ ನೀವು ಶುರು ಮಾಡಿದ್ರಿ ಆಯಿತು, ಬಟ್ ಇವಾಗ ಏನು ಅಂದರೆ ಮಾತುಕತೆಯಿಂದ ಡಿಪ್ಲೊಮೆಸಿ ಯೂಸ್ ಮಾಡಿಕೊಂಡು ಅದನ್ನು ಒಂದು ಇದಕ್ಕೆ ಬನ್ನಿ, ಅದನ್ನು ನಾವಿಬ್ಬರಿಗೂ ಫ್ರೆಂಡ್ಸ್ ಆಗಿರೋದ್ರಿಂದ ನಾವು ಏನು ಹೆಲ್ಪ್ ಮಾಡ್ಬೋದು ಅದು ಮಾಡ್ತೀವಿ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಎರಡು ಕಡೆಯಿಂದ. ಈಗ ಇರಾನಲ್ಲಿ ನಮ್ಮ ಸುಮಾರು ಕಾಶ್ಮೀರದಿಂದ, ನಾರ್ತ್ ಕರ್ನಾಟಕದಿಂದ ಎಲ್ಲ ಎಷ್ಟೊಂದು ಜನ ಭಾಳ ಬೇರೆ ಕಡೆಯಿಂದನೂ ಸುಮಾರು ಸ್ಟೂಡೆಂಟ್ಸು ಅಲ್ಲಿ ಓದೋದಕ್ಕೆ ಹೋಗಿದ್ದಾರೆ. ಓಕೆ, ಜೊತೆಗೆ ಪಿಲಿಗ್ರಿಮ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ, ಶಿಯಾ ಪಿಲಿಗ್ರಿಮ್ಸು. ಅಷ್ಟೆಲ್ಲ ಯುದ್ಧ ನಡೀತಾ ಇದ್ರೂ ಕೂಡ, ಏರ್ ಸ್ಪೇಸನ್ನು ಕ್ಲೋಸ್ ಮಾಡಿದ್ರೂ ಕೂಡ ಭಾರತ ದೇಶಕ್ಕೋಸ್ಕರ ಮಾತ್ರ ಒಂದು ಎಕ್ಸೆಪ್ಷನ್ ಮಾಡಿ ಇರಾನ್ ಓಪನ್ ದೇರ್ಸ್ ಏರ್ ಸ್ಪೇಸ್ ನಮಗೆಲ್ಲ ಇದು ಮಾಡೋದಕ್ಕೆ. ಅದೇ ಥರ ಇಸ್ರೇಲ್ ಕೂಡ ಭಾರತ ದೇಶದವರಲ್ಲಿದ್ದಾರೆ, ಅವ್ರಿಗೇನಾದ್ರು ಅವ್ರನ್ನ ಹೊರಗಡೆ ತರೋದಕ್ಕೆ ಅಥವಾ ಅವ್ರನ್ನ ಸ್ವಲ್ಪ ಹೆಲ್ಪ್ ಮಾಡಿ ಸೇಫ್ಟಿ ಆಗಿರೋದಕ್ಕೆ ಬೇಕು ಅಂದರೆ ಇಸ್ರೇಲ್ ವಿಲ್ ಹೆಲ್ಪ್ ಯು. ಇದೇ ಥರ ಇಫ್ ಯು ರಿಮೆಂಬರ್, ಉಕ್ರೇನಲ್ಲಿ ಕೂಡ ನಾವು ರಷ್ಯಾದಿಂದ ಆಯಿಲ್ ತೊಗೊಳ್ತಾ ಇದ್ದೀವಿ, ಬಟ್ ಉಕ್ರೇನಲ್ಲಿ ನಮ್ಮ 22,000 ಮಂದಿ ಮೆಡಿಕಲ್ ಸ್ಟೂಡೆಂಟ್ಸು. ಆದರೆ ನಾವು ಅವ್ರ ಜೊತೆ ಕೂಡ ಒಳ್ಳೆಯ ಸಂಬಂಧ ಇಟ್ಕೊಂಡು, ಏನು ಅಂದರೆ ಭಾರತ ದೇಶ ಏನು ಅಂದರೆ ವಸುದೈವ ಕುಟುಂಬಕಂ ಅಂತಲ್ಲ, ಸರ್ವೇ ಜನೋ ಸುಖಿನೋ ಭವಂತು. ನಾವು ಯುದ್ಧ ಮಾಡಿ ಅದರಿಂದ ಏನೂ ಉಪಯೋಗ ಆಗಲ್ಲ. ನಾವು ಎಲ್ಲರ ಜೊತೆನೂ ಒಂಥರ ಡಿಪ್ಲೊಮ್ಯಾಟಿಕಲಿ ಅಥವಾ ಅದರ್ವೈಸು ಟ್ರೇಡ್ ಡೆವಲಪ್ ಮಾಡೋಣ, ಇನ್ವೆಸ್ಟ್ಮೆಂಟ್ ಡೆವಲಪ್ ಮಾಡೋಣ. ಈ ಥರ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಅದನ್ನು ಮಾಡ್ತಾಯಿದ್ದೀವಿ. ಐ ಥಿಂಕ್ ಇದಕ್ಕಿಂತ ಒಳ್ಳೆ ಇದು ಏನು ನೀತಿನ ಅನ್ವಯಿಸ್ಕೊಳ್ಳೋದಕ್ಕೆ ಆಗೋಲ್ಲ. ಈಗ ಮಾಡ್ತಾ ಇರೋದು ಭಾರತ ಮಾಡ್ತಾ ಇರೋದು ಕರೆಕ್ಟು. ಒಂದು ಭಾರತದ ವಿದೇಶಾಂಗ ನೀತಿ ಬಗ್ಗೆ ಕೂಡ ಕೆಲವು ಟೀಕೆಗಳು ಈ ಹಿಂದಿಂದಲೂ ಕೇಳಿ ಬರ್ತಾ ಇದೆ. ಅದು ರಾಜಕೀಯವಾಗಿ ಇರ್ಬೋದು. ನೀವೊಬ್ಬರು ತಜ್ಞರಾಗಿರೋ ಕಾರಣಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ ನಾನು. ಸೊ ಮೋದಿಯವರ ರಿಜಿಮ್ ಶುರು ಆದ ನಂತರ, ಅಂದರೆ ಒಂದು 10 ವರ್ಷ ಆಯಿತು, ಇವಾಗ 3ನೇ ಟರ್ಮ್ಗೆ ಅವರು ಅಧಿಕಾರ ಬಂದಿದ್ದಾರೆ. ಸೊ ಏನು ಚಿಕ್ಕ ಪುಟ್ಟ ರಾಷ್ಟ್ರಗಳು ಏನು ಭಾರತ ದೇಶ, ಸೌತ್ ಏಷ್ಯಾ ರಾಷ್ಟ್ರಗಳು ಏನಿದ್ದಾವೆ, ಶ್ರೀಲಂಕಾ ಇರ್ಬೋದು, ಭೂತಾನ್ ಇರ್ಬೋದು, ನೇಪಾಳ ಇರ್ಬೋದು, ಆ ಮಾಲ್ಡೀವ್ಸ್ ಇರ್ಬೋದು, ಆ ಸಣ್ಣ ಪುಟ್ಟ ಕಂಟ್ರಿಗಳು ಕೆಲವೊಂದು ವಿಷಯದಲ್ಲಿ ಭಾರತಕ್ಕೆ ತಿರುಗಿ ಬೀಳೋ ಥರ ಆಯಿತು. ಸೊ ಎಲ್ಲೋ ಭಾರತದ ವಿದೇಶಾಂಗ ನೀತಿ ಒಂದು ರೀತಿ ಎಡವ್ತಾ ಇದೆ. ನಾವು ನೆರೆಹೊರೆಯವ್ರನ್ನೇ ನಮ್ಮ ಜೊತೆ ಚೆನ್ನಾಗಿ ಇಟ್ಕೊಳ್ತಾ ಇಲ್ಲ, ನಾವೇನು ಬೇರೆ ನಾವು ಇದು ಮಾಡ್ತೀವಿ ಅನ್ನೋ ಒಂದು ಮಾತು ಕೇಳಿ ಬಂತು. ಸೊ ಈ ಬಗ್ಗೆ ನಿಮ್ಮ ಒಪಿನಿಯನ್? ಇದು ನೋಡಿ, ಇದು ಈಗಿನ ಕಥೆ ಅಲ್ಲ. ಇದಕ್ಕೆ ಮೊದಲೇ ಚೈನಾ ಒಂದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಒಂದು ನೀತಿನ ಅಳವಡಿಸ್ಕೊಂಡು ನಮ್ಮ ಸುತ್ತ ಇರೋ ದೇಶನ ಎತ್ತಿ ಕಟ್ಟೋದು. ಇವಾಗ ಇದರಲ್ಲಿ ಯಾವುದು, ಶ್ರೀಲಂಕಾದಲ್ಲಿ ಹರ್ಬಂತೋಟದಲ್ಲಿ ಆ ಶಿಪ್ ಪೋರ್ಟ್ ಮಾಡಿದ್ದು, ಆಮೇಲೆ ಥರ್ಮಲ್ ಪವರ್ ಪ್ಲಾಂಟ್ ಮಾಡಿದ್ದು, ಸ್ಟೇಡಿಯಂ ಮಾಡಿದ್ದು, ಈಗಲೇ ಅಲ್ಲ. ಓಕೆ, ನೇಪಾಳಿಂದ ಅದರಿಂದೆಲ್ಲ ಸುಮಾರು ಈಗ ಅದು ಹೊಸದಾಗಿ ಶುರುವಾಗಿದ್ದೇನಲ್ಲ. ಮಾಲ್ಡೀವ್ಸಿಂದ ತೊಂದರೆ ಆಗಿದೆ. ಡು ಯು ಥಿಂಕ್ ಇಂಡಿಯಾ ಈಸ್ ಹ್ಯಾಂಡ್ಲಿಂಗ್ ಬೆಟರ್ ವೇ? ಇನ್ ಮಚ್ ಬೆಟರ್ ವೇ, ಬಟ್ ಇಟ್ ಪ್ರಾಬಬಲಿ ಐಲ್ ಟೆಲ್ ಯು ವೈ. ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಕೂಡ ಚೈನಾ ಜೊತೆ ಎಷ್ಟು ಕ್ಲೋಸ್ ಆಗಿ ಹೋಗ್ತಾ ಇತ್ತು, ಅವರೆಷ್ಟು ಮಾಡ್ತಾಯಿದ್ರು. ಬಟ್ ಇವಾಗ ಅವರು ನಿಜವಾಗ್ಲೂ ತೊಂದರೆ ಬಂದಾಗ ಅವ್ರಿಗೆ ಗೊತ್ತಾಗಿದ್ದು ಭಾರತ ಮಾತ್ರ. ನಾವು $4 ಬಿಲಿಯನ್ ಅವರು ಕೊಟ್ಟು ಇವಾಗ ಭಾರತದ ಜೊತೆ ಅವ್ರ ರಿಲೇಷನ್ಶಿಪ್ಪು ಚೆನ್ನಾಗಿದೆ. ಓಕೆ, ಭೂತಾನ್ ಯಾವಾಗಲೂ ನಮ್ಮ ಜೊತೆನೇ ಇದೆ.
ಮಾಲ್ಡೀವ್ಸು ದೇ ಟ್ರೈಡ್ ಟು ಒಂದು ಸ್ವಲ್ಪ ಅವರು ಚೈನಾಯಿಂದ ಸಿ ನೋಡಿ, ಒಂದು ಈ ಸಣ್ಣ ಪುಟ್ಟ ಕಂಟ್ರಿಗಳಿದ್ದರೆ ಚೈನಾ ಕೂಡ ಅದನ್ನು ಡೆವಲಪ್ ಮಾಡ್ಕೊಳಕ್ಕೆ ನೋಡುತ್ತೆ. ಮಾಡಿದಾಗ ಅವರು ಜಾಸ್ತಿ ದುಡ್ಡು ಕೊಡ್ಬೋದು ಅವ್ರಿಗೆ. ಅವ್ರಿಗೆ ಏನು ಮಾಡ್ತಾರೆ, ಸಣ್ಣ ಕಂಟ್ರಿಗಳಿಗೂ ನಾವು ಇಲ್ಲಿಗೂ ಅಲ್ಲಿಗೂ ಎರಡೂ ಮಾಡಿದ್ರೆ ಎರಡು ಕಡೆಯಿಂದಲೂ ಏನೋ ಒಂದು ಸ್ವಲ್ಪ ಬರುತ್ತೇನಪ್ಪ, ನಾವು ಡೆವಲಪ್ ಆಗುತ್ತೆ ಅಂತ. ಬಟ್ ನಿಜವಾಗ್ಲೂ ಅವ್ರಿಗೆ ಪ್ರಾಬ್ಲಮ್ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡೋದು ಇಂಡಿಯಾ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾಯಿದೆ. ಶ್ರೀಲಂಕಾ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ನೇಪಾಲ್ ಇರ್ಬೋದು. ನೇಪಾಲ್ಗೂ ಇವು ಅರ್ಥ ಆಗಿದೆ ಈಗ. ಓಕೆ, ಭೂತಾನ್ ಇವೆಲ್ಲ ಈಗ ಏನಾಗಿದೆ ಅಂದರೆ, ಬಿಕಾಸ್ ಬಾಂಗ್ಲಾದೇಶ್ ಜೊತೆ ಅವರು ಶೇಖ್ ಹಸೀನಾ ಅವ್ರ ಜೊತೆ ನಮ್ಮ ರಿಲೇಷನ್ಶಿಪ್ಪು ಬಹಳ ಕ್ಲೋಸ್ ಆಗಿದ್ದರಿಂದ, ರಾಜಾಶ್ರಯ ಕೊಟ್ಟಿರೋ ಕಾರಣಕ್ಕೆ ಆವಾಗಲೇ ಬಹಳ ದಿವಸದಿಂದ ದಶಕಗಳಿಂದ ನಮಗೆ ಕ್ಲೋಸ್ ಆಗಿತ್ತು. ಪ್ಲಸ್ ಆಲ್ಸೋ ಪ್ಲೀಸ್ ಡೋಂಟ್ ಫರ್ಗೆಟ್ ಏನು ಅಂದರೆ, ಅವರು ಇದ್ದುದರಿಂದ ನಮ್ಮ ಬಯಲ್ಯಾಟ್ರಲ್ ರಿಲೇಷನ್ಶಿಪ್ಪು ಪ್ಲಸ್ ಎಷ್ಟೊಂದು ಮೊದಲಿಂದ ನಿರಂತರ ತೊಂದರೆಗಳಿತ್ತು ಅದನ್ನೆಲ್ಲ ನಿಲ್ಲಿಸಿದ್ದಾಯಿತು. ಬಾರ್ಡ್ರಿಂದ ಹಿಡಿದು ಎಲ್ಲ ಮಾಡಿದ್ವಿ ಅಲ್ಲಿ ಅವ್ರ ಜೊತೆ ನಾವು ತುಂಬ ಕ್ಲೋಸ್ ಆಗಿದ್ದರಿಂದ ಇವಾಗ ಅಲ್ಲಿ ಒಂಥರ ರೆಗ್ಯುಲರ್ ಗೌರ್ಮೆಂಟ್ ಇಲ್ಲ ಬಾಂಗ್ಲಾದೇಶದಲ್ಲಿ. ಅವ್ರು ಏನು ಮಾಡ್ತಾಯಿದ್ದಾರೆ, ಅಲ್ಲಿ ಇಲ್ಲಿ ನೋಡಿದ್ರೆ ಯಾವರಿಂದ ಜಾಸ್ತಿ ಬರುತ್ತೆ ಏನು ಅಂತ ಮಾಡ್ತಾಯಿದ್ದಾರೆ. ಬಟ್ ಈಗ ಆಪರೇಷನ್ ಸಿಂಧೂರ್ ಆದಮೇಲೆ ಪ್ಲಸ್ ಇಂಡಿಯಾ ನಾರ್ಮಲಿ ನೈಬರಿಂಗ್ ಕಂಟ್ರೀಸ್ ಜೊತೆ ಜನರಸ್ ಆಗಿದೆ. ಓಕೆ, ಈಗ ಅವ್ರಿಗೂ ಅರ್ಥ ಆಗುತ್ತೆ ಏನು ಅಂತಂದರೆ, ಭಾರತ ನಮಗೆ ನಿಜವಾಗಿ ಬೇಕಾದ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಒಂದು ವಿಷಯ ತಿಳ್ಕೊಬೇಕು, ಯಾವುದೇ ದೊಡ್ಡ ದೇಶ ಇದ್ದರೆ ಅದ್ರ ಸುತ್ತಮುತ್ತಲಿನ ಕಂಟ್ರಿ ಇರುತ್ತಲ್ಲ, ಅದೆಲ್ಲರೂ ಯಾವಾಗ್ಲೂ ಕ್ಲೋಸ್ ಆಗಿರಲ್ಲ. ನಮ್ಮ ಭಾರತ ಒಂದೇ ಅಲ್ಲ, ಎಲ್ಲ ದೇಶಗಳಿಗೂ ಸಣ್ಣ ಗಲ್ಲಿ ಇದ್ರೂ ಕೂಡ ಅಲ್ಲೂ ಅದೇ ಥರ ಎಲ್ಲ ಅಮೇರಿಕಾಗೂ ಆಗುತ್ತೆ, ಚೈನಾಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅದು. ಅಂದರೆ ಅದನ್ನು ನಾವು ಈ ಸ್ಪೆಷಲ್ ಆಗೋದಕ್ಕೊಂದು ಅರ್ಥ ಕೊಟ್ಕೊಂಡು ನಾವು ಮಾಡ್ತಾ ಇರೋ ಪಾಲಿಸಿಯಿಂದ ಆ ಥರ ಆಗ್ತಾ ಇದೆ ಅನ್ನೋದಲ್ಲ. ಬಟ್ ಎಷ್ಟು ಸಾಧ್ಯತೆ ಇದೆ ಅಷ್ಟು ಸಾಧ್ಯತೆಯಿಂದ ನಾವು ಎಷ್ಟು ಭಾರತ ಎಷ್ಟು ಜನರಸ್ ಆಗಿರ್ಬೋದು, ಎಷ್ಟು ಒಂಥರ ಕೋಆಪ್ರೇಷನ್ ಮಾಡ್ಬೋದು, ಎಲ್ಲ ಮಾಡ್ತಾ ಇದ್ದಾರೆ. ಆವಾಗಿಂದ ಆವಾಗವಾಗೇ ಏರುಪೇರುಗಳು ನಡೀತಾ ಇರುತ್ತೆ. ಬಟ್ ಐ ಥಿಂಕ್ ನಾವು ಸುತ್ತಮುತ್ತಲ ರಾಷ್ಟ್ರಗಳನ್ನು ಒಂಥರ ಅವ್ರನ್ನ ಕಳ್ಕೊಂಡು ಏನೋ ತಪ್ಪು ನೀತಿಯನ್ನು ಪಾಲಿಸಿದ್ದೀವಿ ಅನ್ನೋ ಥರ ಏನು ಕಾಣಿಸ್ತಾ ಇಲ್ಲ. ಸರ್, ಇನ್ನೊಂದು, ಈ ಪಹಲ್ಗಾಮ್ ಅಟ್ಯಾಕ್ ನಂತರ ಆಪರೇಷನ್ ಸಿಂಧೂರ್ ಆಯಿತು. ಸೊ ಅದಂತ ಭಾರತ ಕೂಡ ಒಂದು ರೀತಿ ಇಸ್ರೇಲ್ ಸ್ಥಿತಿ, ಅಂದರೆ ನೇಬರ್ ಅವರು ಟೆರರಿಸ್ಟ್ಗಳನ್ನ ಇಂಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಸ್ವಲ್ಪ ದಿನ ಕಾಮಾಗಿರ್ತಾರೆ, ಇನ್ನೊಂದಿಷ್ಟು ವರ್ಷಗಳು ಬಿಟ್ಟು ಮತ್ತೊಂದು ರೀತಿಯ ಅಟ್ಯಾಕ್ ಮಾಡ್ತಾರೆ. ಸೊ ಈ ಥರದಂಥ ಹಿಸ್ಟ್ರಿನೇ ಇದೆ ಅದಕ್ಕೆ. ಮೊನ್ನೆ ಪಹಲ್ಗಾಮ್ ಕೂಡ ಅದಕ್ಕೆ ತಾಜಾ ಉದಾಹರಣೆ. ಈ ಸಾರಿ ನಾವು ತುಂಬ ಒಂದು ಡಿಸಿಸಿವ್ ಆಗಿ ನಾವು ಒಂದು ಅಟ್ಯಾಕ್ ಮಾಡಲೇಬೇಕು, ಒಂದು ಪಾಠ ಕಲಿಸಬೇಕು ಟೆರರಿಸ್ಟ್ಗಳಿಗೆ ಅಂತ ಒಂದಿಷ್ಟು ಟೆರರಿಸ್ಟ್ ಕ್ಯಾಂಪ್ಗಳನ್ನು ನಾವು ನಿರ್ನಾಮ ಮಾಡಿದ್ವಿ. ಬಟ್ ಇದು ಅಂತ್ಯ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಹೌದು, ಒಂದು ಭಾವನೆ ಏನಿತ್ತು ಜನರಲ್ಲಿ ಅಂತಂದರೆ, ಈ ಬಾರಿ ನಾವು ನಿರ್ಣಾಯಕ ಹೋರಾಟ ಮಾಡಲೇಬೇಕಿತ್ತು. ದಿಸ್ ವಾಸ್ ದಿ ರೈಟ್ ಆಪರ್ಚುನಿಟಿ. ಹೇಗೆ ಇಸ್ರೇಲ್ಗೆ ಒಂದು ರೈಟ್ ಆಪರ್ಚುನಿಟಿ, ಈಗ ಆಲ್ರೆಡಿ ನಾನು ಪ್ಯಾಲೆಸ್ಟೈನ್ ಮುಗಿಸಿದ್ದೀನಿ ಅಂತಿತ್ತಲ್ಲ, ಭಾರತಕ್ಕೂ ಅದೊಂದು ಸುವರ್ಣ ಅವಕಾಶ ಇತ್ತು. ಆ ಅವಕಾಶ ಭಾರತ ಕಳ್ಕೊಂತು ಅಂತ ತುಂಬ ಎಕ್ಸ್ಪರ್ಟ್ಗಳು ಮಾತಾಡಿದ್ರು, ಸಾಮಾನ್ಯ ಜನರು ಮಾತಾಡಿದ್ರು. ನಿಮ್ಮ ಇದರಲ್ಲಿ ಒಂದು ತಿಳ್ಕೊಳ್ಳಿ ಏನಂದರೆ, ನೀವು ಕಾನ್ಫ್ಲಿಕ್ಟ್ ಇದನ್ನು ಶುರು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಶುರು ಮಾಡೋದಕ್ಕಿಂತ ಅದನ್ನು ನಿಲ್ಲಿಸೋದು ಬಹಳ ಇಂಪಾರ್ಟೆಂಟು. ಯಾವಾಗ ನಿಲ್ಲಿಸಬೇಕು ಅಂತ. ಯಾಕೆ ಗೊತ್ತಾ, ಇವಾಗ ನಾವು ತೋರಿಸ್ಕೊಟ್ಟಿದ್ದೇನೋ. ಇವಾಗ ಮೊದಲೆಲ್ಲ ಏನಿತ್ತು ಅಂತ ಅಂದರೆ, ನಾವು ಹೋಗಿ ಅಟ್ಯಾಕ್ ಮಾಡ್ತೀವಿ, ಅಲ್ಲಿ ಕಿಲ್ ಮಾಡ್ತೀವಿ, ಆಮೇಲೆ ಇವ್ರೇನು ಮಾಡ್ತಾರೆ, ಒಂದೆರಡು ಮಾತಾಡ್ತಾರೆ, ಆಮೇಲೆ ಸುಮ್ಮನಾಗ್ಬಿಡ್ತಾರೆ, ಯಾಕೆಂದರೆ ನಮ್ಮ ಹತ್ರ ಅಟಾಮಿಕ್ ಬಾಂಬ್ ಇದೆ. ಓಕೆ, ಏನು ಮಾಡೋಕ್ಕೆ ಸಾಧ್ಯ ಇವರು ಅನ್ನೋ ಥರ ಇತ್ತು. ನಾವು ಇದರಲ್ಲಿ ಪುಲ್ವಾಮಾ ಆದಮೇಲೆ ಅಲ್ಲಿ ಹೋಗಿ ಕ್ಲೀನಾಗಿ ಊರಿನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಅದಾದಮೇಲೆ ಬಾಲಕೋಟ್ ಆದಮೇಲೆ ಭಾರತ ಹೋಗಿ ಅಲ್ಲಿ ಅವ್ರಿಗೆ ಇದರಲ್ಲಿ ಬಾಲಾಕೋಟ್ನಲ್ಲಿ ಮಾಡ್ತು, ಟೆರರಿಸ್ಟ್ ಇದಕ್ಕೆ ಹಾಕ್ಮಾಡ್ಬಿಟ್ಟು. ಅದೆಲ್ಲ ಆದರೆ ಅದು ಒಂದು ಇನ್ಸಿಡೆಂಟು, ಒಂದು ನಾವು ಮಾಡ್ತೀವಪ್ಪ ಅಂತ ತೋರಿಸ್ಬಿಟ್ಬಿಟ್ಟಿದ್ವಿ. ಬಟ್ ಈ ಸತಿ ಏನು ಅಂದರೆ, ಒಂದು ನೀತಿನೇ ಬದಲಾಯಿತು. ನೀತಿ ಬದಲಾಗಿದ್ದೇನು ಅಂದರೆ, ನಿಮ್ಮಿಂದ ಟೆರರಿಸ್ಟು ನಮ್ಮಲ್ಲಿ ಇಲ್ಲಿ ಬಂದು ಏನಾದ್ರು ನಮಗೆ ತೊಂದರೆ ಕೊಟ್ಟರೆ ನಾವು ಅದನ್ನು ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ, ನಾವು ಆ್ಯಕ್ಷನ್ ತೊಗೋತೀವಿ ಅಂತ. ಈ ಸತಿ ನಾವು ಆಪರೇಷನ್ ಸಿಂಧೂರ್ ಮಾಡಿದಾಗ ಫಸ್ಟ್ ಡೇ ನಾವು ಮಾಡಿದ್ದೇನು, ಭಾರತ ಮಾಡಿದ್ದೇನು, ಓನ್ಲಿ ಟೆರರಿಸ್ಟ್ ಹೈಡ್ಔಟ್ಸ್ ಎಲ್ಲಿತ್ತು, ಟೆರರಿಸ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿತ್ತು, ಅಲ್ಲಿಗೆ ಮಾತ್ರ ಅಟ್ಯಾಕ್ ಮಾಡಿದ್ರು. ಅವರು ಪಾಕಿಸ್ತಾನದ ಮಿಲಿಟ್ರಿ ಆಗಲಿ ಅಥವಾ ಪಾಕಿಸ್ತಾನದ ಏರ್ ಬೇಸಸ್ಸು ಅಥವಾ ಆ ಥರ ಏನೂ ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಅವರು ನಾವು ಹೇಳಿದ್ವಿ, ನೋಡಪ್ಪ ನೀವು ಟೆರರ್ ಮಾಡ್ತಾಯಿದ್ದೀವಿ, ಅದನ್ನು ಮಾತ್ರ ನಾವು ಮಾಡಿಬಿಡ್ತೀವಿ ಅಂತ. ಬಟ್ ಅವರು ಅದಿಲ್ಲ, ನಾವು ತೋರಿಸ್ತೀವಿ ಅಂತ ಬಂದರು. 2 ದಿವಸದಲ್ಲಿ ಗೊತ್ತಾಯಿತು, ಅವರು ಏರ್ ಬೇಸಸ್ಸಿಂದ ಹಿಡಿದು ಏರ್ಕ್ರಾಫ್ಟಿಂದ ಹಿಡಿದು ಎಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮುಗೀತು. ಸೊ ಅವರು DGMO ಥ್ರೂ ಅವರು ಬಂದು
ನಮಗೆ ಸಾಕಪ್ಪ ಇದು ಇನ್ನು ಮಾಡಲ್ಲ ಅಂತ. ಇದರಿಂದ ಏನಾಯಿತು ಅಂದರೆ ನೋಡಿ, ಒಂದಂತೂ ನಿಜ, ಈ ಟೆರರಿಸ್ಟ್ ಅಟ್ಯಾಕ್ ನಿಲ್ಲುತ್ತೆ ಇದರಿಂದ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇಲ್ಲೂ ಹೇಳೋಕ್ಕಾಗಲ್ಲ, ಬೇರೆ ಕಡೆನೂ ಹೇಳೋಕ್ಕಾಗಲ್ಲ, ಈವನ್ ಅಮೆರಿಕಾದಲ್ಲೂ ಕೂಡ ಹೇಳೋಕ್ಕಾಗಲ್ಲ. ಒಂದೇನು ಅಂದರೆ ಇವಾಗ ಪಾಕಿಸ್ತಾನಕ್ಕೆ ಒಂದು ಗೊತ್ತಾಗಿರೋದು, ನಾವೇನಾದರೂ ಈ ಥರ ಮಾಡಿದ್ರೆ ಸುಮ್ಮನೆ ಬಿಡಲ್ಲ, ಪ್ರಪೋರ್ಷನೇಟ್ ಅಲ್ಲ, ಡಿಸ್ಪ್ರೊಪೋರ್ಷನೇಟ್ ಆಗಿ ನಮಗೆ ತೊಂದರೆ ಆಗುತ್ತೆ ಅಂತ. ಆದ್ದರಿಂದ ಅವರು ಕಂಟ್ರೋಲ್ ಮಾಡಬೇಕು. ನಾವೇನು ಅದನ್ನು ಎಲಿಮಿನೇಟ್ ಮಾಡ್ತೀವಿ ಅಂತ ಪೂರ್ತ ಆಗದೇ ಇರ್ಬೋದು. ಏನಂದರೆ ಅಟ್ಲೀಸ್ಟ್ ಅವ್ರಿಗೆ ಇವಾಗ ಭಯ ಇರುತ್ತೆ, ನಾವೇನಾದ್ರು ಮಾಡೋಕ್ಕೆ ಹೋದರೆ ಇನ್ನೂ ತುಂಬ ತೊಂದರೆ ಆಗುತ್ತಪ್ಪ ಅಂತ. ಈ ಸತಿ ಅಪ್ರಿಷಿಯೇಟ್ ಮಾಡಿದ್ದು ಅಂದರೆ ಅಲ್ಲಿ ಪಹಲ್ಗಾಮಲ್ಲಿ ಆದ ತಕ್ಷಣ ಎಷ್ಟು ದೇಶಗಳು ಭಾರತದ ನಿಲುವನ್ನು ಸಪೋರ್ಟ್ ಮಾಡ್ತವೆ. ಅರಬ್ ದೇಶಗಳಿಂದ ಆಗ್ಬೋದು, ರಷ್ಯಾದಿಂದ ಆಗ್ಬೋದು, ಅಮೆರಿಕಾಯಿಂದ ಆಗ್ಬೋದು, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತು. ಆದ್ದರಿಂದ ಭಾರತ ಮಾಡ್ತಾ ಇರೋದು ಅಷ್ಟೇ. ಇನ್ನೊಂದು ಕ್ವಶನ್ ಕೇಳಿದ್ರಿ, ನಾವು ಇದು ಒಳ್ಳೆ ಚಾನ್ಸ್ ಇತ್ತು, ಯಾತಕ್ಕೆ ಹೋಗ್ಬಿಟ್ಟು ಹೋಗಿ ಏನು ಮಾಡ್ತೀರಾ? ಪಾಕಿಸ್ತಾನ ಲಾಹೋರ್ ಆಕ್ಯುಪೈ ಮಾಡ್ತೀರಾ? ಇಲ್ಲ POK ಫೂತಿ ಆಕ್ಯುಪೈ ಮಾಡ್ತೀರಾ? ಅಲ್ಲಿ ಹೋಗಿ ಆಕ್ಯುಪೈ ಮಾಡೋದು ಒಂದು ವಿಷಯ, ಅಲ್ಲಿ ಇರೋದು ಪ್ಲಸ್ ಇಂಟರ್ನ್ಯಾಷನಲ್ ಸಪೋರ್ಟ್ ನಿಮಗೆ ಬೇಕು. ಓಕೆ, ಭಾರತ ಅಭಿವೃದ್ಧಿಶೀಲ ಹೊಂದುತ್ತಿರೋ ರಾಷ್ಟ್ರ. ಹೊಂದುತ್ತೀರ. ಪ್ಲಸ್ ಇನ್ನೊಂದೇನು ಅಂದರೆ, ನೀವು ಒಂದು ಸತಿ ಕಾನ್ಫ್ಲಿಕ್ಟ್ ಶುರು ಆದಮೇಲೆ ಒಬ್ಬರೇ ಸೋಲ್ ಬಿದ್ದಾಗಲ್ಲ. ಇವಾಗ ನಾವು ಆ ಕಡೆ ಅವರನ್ನು ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅಟ್ಯಾಕ್ ಮಾಡಿದಾಗ ಅವರು ಡೆಸ್ಪರೇಷನಲ್ಲಿ ಯಾವುದೋ ಒಂದು ಮಿಸೈಲು ಏನೋ ನಮ್ಮ ಜನಗಳು ಇರುವಂಥ ಜನರು ಬಿಡಿದ ಜಾಗದಲ್ಲೋ ಇನ್ನೆಲ್ಲೋ ಬಿತ್ತು, ಅಥವಾ ಯಾವುದೋ ಇಂಡಸ್ಟ್ರಿ ಸೆಕ್ಟರ್ಲಿ ಅಂದರೆ ಅದರ ಜೊತೆಗೆ ನಮಗೆ ಡ್ಯಾಮೇಜ್ ಆಗೋದು ಅವ್ರಿಗಿಂತ ತುಂಬ ಕಡಿಮೆ ಆಗ್ಬೋದು, ಬಟ್ ಡ್ಯಾಮೇಜ್ ಅಂತೂ ಆಗುತ್ತೆ. ಎರಡನೇದೇನು ಅಂದರೆ, ಇಲ್ಲೇನೋ ಆಗ್ತಾಯಿದೆಪ್ಪ ಈ ಥರ ಡೇಂಜರಸ್ ಪ್ಲೇಸ್ ಅಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಓಕೆ, ಪ್ಲಸ್ ನಿಮ್ಮ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ನಮ್ಮ ಈಗ ಡಿಸ್ಟ್ರಾಯ್ ಆಗುತ್ತೆ. ಭಾರತ ದೇಶ ಇವಾಗ ಪ್ರಪಂಚದಲ್ಲಿ 4ನೇ ಎಕನಾಮಿಕಲಿ ಪ್ರಬಲಯುತ ದೇಶ. ಪ್ಲಸ್ ಲಾರ್ಜ್ ಎಕಾನಮಿನಲ್ಲಿ ಭಾರತ ಬಹಳ ಬೇಗ ಡೆವಲಪ್ ಆಗ್ತಾ ಇದೆ. ಇಷ್ಟೆಲ್ಲ ನಡೀತಾ ಇರುವಾಗ ನಾವು ಅಲ್ಲಿ ಮುಂದೆ ಹೋಗಿ ಆಕ್ಯುಪೈ ಮಾಡಿ ಅಚೀವ್ ಮಾಡೋವಂಥದ್ದು ಏನೂ ಇರಲಿಲ್ಲ. ನಮ್ಮ ಇದ್ರ ಕೇಳೋದಾದರೆ ಅವರಿಗೆ ಪಾಠ ಕಲಿಸ್ಬೇಕಾಗಿತ್ತು, ಪಾಠ ಕಲಿಸಿದ್ದೀವಿ. ಎಲ್ಲಿ ನಿಲ್ಲಿಸ್ಬೇಕು ನಿಲ್ಲಿಸಿದ್ದಾರೆ ಗೌರ್ಮೆಂಟು. ಇವಾಗ ಏನು ಅಂದರೆ ನಾವು ಡೆವಲಪ್ ಆಗಿ ಇನ್ನೂ ಪವರ್ಫುಲ್ ಆಗೋದಕ್ಕೆ ಆ ದೃಷ್ಟಿಯಿಂದ ನಾವು ನೋಡಬೇಕು. ಸರ್, ಇನ್ನೊಂದು ಥಿಯರಿ ಚರ್ಚೆಯಲ್ಲಿ ಇರೋದು ಏನಂತಂದರೆ, ಅಮೇರಿಕಾದಲ್ಲಿ ಈಗ 2ನೇ ಬಾರಿಗೆ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಅಮೇರಿಕಾ ಕೂಡ ನಿರುದ್ಯೋಗ ಹೆಚ್ಚಾಗಿದೆ. ಅಮೇರಿಕಾದಲ್ಲೂ ಕೂಡ, ಅಲ್ಲೂ ಕೂಡ ಇಂಟರ್ನಲ್ಲಿ ತುಂಬ ಹಲವಾರು ಸಮಸ್ಯೆಗಳಿದ್ದಾವೆ. ಒಂದು ಇಮಿಗ್ರೇಷನ್ನಿಂದ ಹಿಡ್ಕೊಂಡು ಇಲ್ಲಿ ಇಮಿಗ್ರೇಷನ್ ತುಂಬ ದೊಡ್ಡ ಸಮಸ್ಯೆಗಳಿದ್ದಾವೆ. ಸೊ ಅದನ್ನೆಲ್ಲ ಮರೆಮಾಚೋಕೆ ಜೊತೆಗೆ ಅಮೇರಿಕಾದಲ್ಲಿ ಈಗ ಇರೋದು ಸೆಲ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಇರೋದು ಅಂತಂದರೆ ವೆಪನ್ಸ್ ಮಾತ್ರ. ಹೀಗಾಗಿ ಅದಕ್ಕೆ ಜಗತ್ತು ಶಾಂತಿಯುತವಾಗಿರಬಾರ್ದು. ಎಲ್ಲಾದರೂ ಒಂದು ಏನಾರ ಕಡೆ ಇದ್ದರೆ ಅಲ್ಲಿ ಅಮೇರಿಕಾ ರೋಲ್ ಇರುತ್ತೆ, ಅಮೇರಿಕಾ ಇಂಟ್ರೆಸ್ಟು, ಅದರ ಹಿತಾಸಕ್ತಿ ಪೂರ್ತಿಗೊಳ್ಳುತ್ತೆ. ಸೊ ಈ ಹಿಂದೆ ಎಲ್ಲ ಅಮೇರಿಕಾ ಅಂದರೆ ನಾವು ಅಂದ್ಕೊಂಡಿದ್ದೀವಿ, ಅದು ಅಷ್ಟು ಪ್ರಮಾಣದಲ್ಲಿ ಇಲ್ಲ ಕೂಡ, ಒಂದು ರೀತಿ ಯಜಮಾನ ಥರ ಬಿಹೇವ್ ಮಾಡ್ತಿತ್ತು ಎಲ್ಲೋ. ಆದರೆ ಈಗ ಯಜಮಾನಿಕೆ ದಬ್ಬಾಳಿಕೆ ಆಗ್ತಾಯಿದೆ ಅಂತ. ಇವಾಗ ಏನಂದರೆ ಏನಾಗ್ತಾ ಇದೆ ಅಂದರೆ, ಇವಾಗ ಪ್ರಪಂಚದಲ್ಲಿ ಒಂದು ವರ್ಲ್ಡ್ ಆರ್ಡರ್ ಅಂತ ಏನು ಹೇಳ್ತಾ ಇದ್ರು, ಆ ವರ್ಲ್ಡ್ ಆರ್ಡರು ಇಲ್ಲ. ಮೊದಲು ಬೇರೆ ಬೇರೆ ದೇಶಗಳು ಎಲ್ಲ ಇದ್ದು, ಪ್ರಬಲಯುತ ದೇಶಗಳು ಅವ್ರಿಗೆ ಬೇಕಾದ್ದನ್ನು ಸ್ವಲ್ಪ ಮಾಡೋಕ್ಕಾದ್ರೂ ಒಂದು ರೀತಿಯಲ್ಲಿ ಮಾರಲ್ ವ್ಯಾಲ್ಯೂಸು ಅಥವಾ ಲೀಗಲಿ ಇದು ಕರೆಕ್ಟಾ ತಪ್ಪಾ ಅನ್ನೋದು ಅರ್ಥ ಆಗ್ತಾಯಿತ್ತು ಎಲ್ರಿಗೂ. ಅದನ್ನು ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾಯಿದ್ರು. ಇವಾಗ ಏನಾಗ್ತಾಯಿದ್ರೆ, ಅದು ಯೂನಿಪೋಲಾರ್ ವರ್ಲ್ಡ್ ಅಂತ ಏನಿತ್ತು, ಇವಾಗ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಗಿಬಿಟ್ರೆ ಅಮೇರಿಕಾ ವಾಸ್ ದ ಯೂನಿಪೋಲಾರ್, ಒಬ್ಬರೇ ಪೊಲೀಸ್ಮನ್ ಆನ್ ದ ವರ್ಲ್ಡ್ ಅಂತ. ಇವಾಗ ಅದು ಹೋಗ್ಬಿಟ್ಟು ಸುಮಾರು ದೇಶಗಳು ಬರ್ತಾಯಿದೆ. ಓಕೆ, ಇದರಿಂದ ಏನಾಗ್ತಾ ಇದೆ ಅಂದರೆ, ಇವಾಗ ತಾವು ಹೇಳಿದಾಗ ಅಮೇರಿಕಾದಲ್ಲಿ ಈಗೇನಾಗ್ತಾಯಿದೆ, ಸುಮಾರು ಕೆಲಸಗಳು ಹೋಗ್ತಾ ಇರೋದು ಎಕಾನಮಿಯಿಂದ ಅಷ್ಟೇ ಅಲ್ಲ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾದಮೇಲೆ, ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ ಆದಮೇಲೆ ಸುಮಾರು ಕೆಲಸಗಳು ಯಾರು ನಮ್ಮ ಜನಗಳು ಮಾಡ್ತಾಯಿದ್ರು ಅದನ್ನೆಲ್ಲ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಡೂ ಇಟ್. ಸೊ ಡೆಫಿನೆಟ್ಲಿ ಅಲ್ಲೊಂದೇ ದೇಶದಲ್ಲೆಲ್ಲ ಸುಮಾರು ಕಡೆ ಎಲ್ಲಿ ಡೆವಲಪ್ ಆಗಿದೆ ಅಲ್ಲೆಲ್ಲ ಈ ಲೋಯರ್ ಲೆವೆಲ್ ಟೆಕ್ನಾಲಜಿ ಜಾಬ್ಸ್ ಏನಿತ್ತು ಅವೆಲ್ಲ ಹೋಗುತ್ತೆ. ಅದು ಒಂದಾಗುತ್ತೆ. ಪ್ಲಸ್ ಏನಾಗುತ್ತೆ, ಅದರಿಂದ ಅವ್ರಿಗೆ ನಮಗೆ ಕೆಲಸ ಇಲ್ಲ, ಈಗ ಬೇರೆಯವ್ರು ಬಂದ್ಬಿಟ್ಟು H1B ಅದು ಇದು ಅಥವಾ ಇಲ್ಲೀಗಲ್ ಎಂಟ್ರಿ ಇಮಿಗ್ರೇಷನ್ ಆಗಿರೋರು ಅವ್ರಿಗೆಲ್ಲ ಕೆಲಸ ಸಿಗ್ತಾ ಇದೆ ಅಂದ್ಕೊಂಡು ಅಲ್ಲಿ ಒಂದು ರೀತಿ ಅವ್ರಿಗೆಲ್ಲ ಲೋಕಲ್ ಇರೋರಿಗೆಲ್ಲ ಅನಿಸ್ತಾ ಇದೆ. ಅದರಿಂದ ಅವರು ನಾಟ್ ಓನ್ಲಿ ಇಮಿಗ್ರೇಷನ್ ಕಂಟ್ರೋಲ್, ಅಲ್ಲಿ ಇರೋರನ್ನ ಬಂದಿರೋರನ್ನು ಕೂಡ ಹೊರಗಡೆ ಕಳಿಸ್ತಾ ಇದ್ದಾರೆ.
ಓಕೆ, ಬಟ್ ಅವ್ರಿಗೆ ಅದು ಅಷ್ಟು ಸುಲಭದ ಕ್ವಶನ್ ಅಲ್ಲ, ತುಂಬ ಕಾಂಪ್ಲೆಕ್ಸ್. ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಲ್ಯಾಟಿನ್ ಅಮೆರಿಕಾಯಿಂದ ಅಲ್ಲಿ ಬಂದಿರ್ತಾರೆ, ಅಷ್ಟೊಂದು ಜನ ಬಂದಿರ್ತಾರೆ. ಅವರೆಲ್ಲ ಮಾಡ್ತಾ ಇರೋದು ಆ್ಯಪಲ್ ಪ್ಲಕ್ಕಿಂಗಿಂದ ಹಿಡಿದು ನಿಮಗೆ ಇದು ಈ ಬದಾಮ್ ಇದೆಲ್ಲ ಇರುತ್ತಲ್ಲ, ಅದನ್ನು ಹಾರ್ವೆಸ್ಟ್ ಮಾಡೋದ್ರಿಂದ ಹಿಡಿದು ಮನೆ ಕ್ಲೀನಿಂಗಿಂದ ಹಿಡಿದು ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ. ಅದನ್ನು ಲೋಕಲ್ಸು ಅಷ್ಟು ಬೆಲೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲ ಕಾಂಪ್ಲಿಮೆಂಟ್ರಿ ಥಿಂಗ್ಸು ಇರಲೇಬೇಕು. ಬಟ್ ಏನಂದರೆ ಇವರು ಎಲೆಕ್ಷನ್ ಗೆದ್ಕೊಂಬಂದರು, ಇವರು ಏನು ಹೇಳಿದ್ರು ನಾವು ಯಾವುದಕ್ಕೂ ಇದ್ದಕ್ಕೆ ಹೋಗಲ್ಲ ಅಂತ ಈಗ ಹೋಗಿ ಬಾಂಬ್ ಹಾಕಿದ್ರು. ಸೊ ಒಂದೇ ನಾವು ಯೋಚನೆ ಮಾಡಬೇಕೀಗ ಅಂದರೆ ಈ ಥರದ್ದು ಎಕನಾಮಿಕ್ ಇದೆಲ್ಲ ಮರೆಮಾಚೋಕ್ಕೋಸ್ಕರ ಅಲ್ಲಿ ಮಾಡೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ಸ್ ಅಲ್ಲೂ ಬರುತ್ತೆ, ಬೇರೆ ಈಗ ಯುರೋಪಲ್ಲಿ ನಡೀತಾ ಇದೆ. ಯುರೋಪಲ್ಲೂ ಜಾಬ್ಗಳು. ಟ್ರಂಪ್ ಒಂದು ಹೇಳಿಕೆ ಕೊಟ್ಟರು ಅವಾಗ ಆಪರೇಷನ್ ಸಿಂಧೂರ ನಿಲ್ಲಿಸಿದ ಮೇಲೆ ನಾನು ಹೇಳಿದೆ ಇಬ್ಬರಿಗೂ, ನಿಮ್ಮ ಜೊತೆಗೆ ವ್ಯಾಪಾರ ಮಾಡಲ್ಲ, ಅದಕ್ಕೆ ನಿಲ್ಲಿಸ್ಬಿಡಿ ಅಂತ. ಅದಕ್ಕೆ ನಿಲ್ಲಿಸ್ಬಿಟ್ರು ಅಂತ. ಇವಾಗ ಏನಾಗಿದೆ ಅಂದರೆ, ಮೊದಲು ಯಾವುದೇ ದೇಶದ ಪ್ರೆಸಿಡೆಂಟು, ರಾಷ್ಟ್ರಾಧ್ಯಕ್ಷರು ಏನಾದರೂ ಹೇಳಿದ್ರೆ ಅದಕ್ಕೆ ಒಂದು ಬೆಲೆ ಇರೋದು, ಘನತೆ ಇರೋದು, ಮೌಲ್ಯ ಇರೋದು. ಇವಾಗ ಏನಾಗ್ತಾ ಇದೆ ಅಂದರೆ, ಅವರು ಬೆಳಿಗ್ಗೆ ಹೇಳಿದ್ದು ಸಂಜೆ ಬೇರೆ ಆಗುತ್ತೆ, ಸಂಜೆ ಹೇಳಿದ್ದು ಬೆಳಿಗ್ಗೆ ಬೇರೆ ಆಗುತ್ತೆ. ಅದಾದಮೇಲೆ ಅವ್ರು ಹೇಳಿದ್ದನ್ನು ಬದಲಾಯಿಸೋದಕ್ಕೂ ರೆಡಿ ಆಗಿರ್ತಾರೆ. ಆದ್ದರಿಂದ ಏನಂದರೆ, ಹೌದಪ್ಪ ನೀವು ನಿಲ್ಲಿಸಿದ್ರೆ ಒಳ್ಳೆ ಕೆಲಸ ಮಾಡಿದ್ರಿ ಅಷ್ಟೇ, ಬಟ್ ಅದರಿಂದ ನಿಜಾನ ಮುಚ್ಚೋಕ್ಕಾಗಲ್ಲ ಅಲ್ವಾ. ಬಟ್ ಏನು ಅಂದರೆ ನಿಜವಾಗಿ ಅಲ್ಲಿ DGMO ಅಂತ ಇರುತ್ತೆ, ಡೈರೆಕ್ಟರ್ ಜನರಲ್ ಆಫ್ ಇದು ಮಿಲಿಟರಿ ಆಪರೇಷನ್ಸ್ ಅಂತ. ಅದು ಯಾವಾಗಲೂ ಹಾಟ್ಲೈನು ಇರುತ್ತೆ. ಇಂಡಿಯಾ ಪಾಕಿಸ್ತಾನ ಜೊತೆ ಎಂತೆಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅದಿದೆ ಅದು. ಆದ್ದರಿಂದ ಅವರು ಎಲ್ರಿಗೂ ಗೊತ್ತಿರೋ ಪ್ರಕಾರ ಪಾಕಿಸ್ತಾನದ DGMO ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದನ್ನು ಇಂಡಿಯಾ ಅಕ್ಸೆಪ್ಟ್ ಮಾಡ್ತು ಅಂತ. ಬೇರೆಯವರೆಲ್ಲ ಹಿತೈಷಿಗಳೆಲ್ಲ ಮಾತಾಡಿರ್ಬೋದು, ಹಿತೈಷಿಗಳೆಲ್ಲ ಹೇಳಿರ್ಬೋದು ನಿಲ್ಲಿಸ್ಬಿಡಿಪ್ಪ ಅಂತ. ಇವಾಗ ಅದನ್ನು ಮಾಡಿದಾಗೆ ಅವ್ರ ಕ್ರೆಡಿಟ್ ತೊಗೊಳ್ತಾರೆ ಅಂದರೆ ಅವ್ರ ಕ್ರೆಡಿಟ್ ತೊಗೊಳ್ತಾರೆ. ನಮಗೇನಾಗಬೇಕಾಗಿದೆ ಅಲ್ವಾ. ಏನು ಅಂದರೆ, ನಾವು ಕಾಶ್ಮೀರದ ವಿಷಯದಲ್ಲಿ ಮಾತ್ರ ನಮ್ಮ ಭಾರತದ ನಿಲುವೇನಿದೆ ಅಂದರೆ, ನಾವು ಯಾವ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಇಲ್ಲ, ಇದು ಬೈಲ್ಯಾಟ್ರಲ್ ಇಶ್ಯೂ, ನಾವು ಡಿಸೈಡ್ ಮಾಡ್ಕೊತೀವಿ. ಸೊ ಕಾಶ್ಮೀರದ ವಿಷಯದಲ್ಲಿ ನಾವು ಬೇರೆ ಯಾರ್ದು ಇಂಟರ್ವೆನ್ಷನ್ ಬೇಕಾಗಿಲ್ಲ, ಬೇರೆ ಏನೂ ಬೇಕಾಗಿಲ್ಲ. ಬೇಕಂದರೆ ಇವಾಗ ಪಾಕಿಸ್ತಾನ ಕೂಡ ರೆಡಿಯಾಗಿದೆ ಎಲ್ಲ ವಿಷಯದಲ್ಲೂ ಡಿಸ್ಕಸ್ ಮಾಡೋದಕ್ಕೆ. ಸೊ ಅದನ್ನು ಡಿಸ್ಕಸ್ ಮಾಡ್ತಾರೆ. ಈ ಹಿಂದೆ ಎಲ್ಲ ನಿಮ್ಮ ಒಂದು 30-40 ವರ್ಷಗಳ ನಿಮಗೆ ವಿದೇಶಾಂಗ ವ್ಯವಹಾರಗಳಲ್ಲಿ ಅನುಭವ ಇದೆ. ಹಲವಾರು ಸರ್ಕಾರಗಳನ್ನು ಆಚೆನೂ ನೋಡಿದ್ದೀರಾ ಕೂಡ, ಭಾರತದಲ್ಲೂ ನೋಡಿದ್ದೀರಾ. ಸೊ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಈ ರಾಜಕೀಯ ನೇತೃತ್ವ ಏನಿದೆಯಲ್ಲ, ಪೊಲಿಟಿಕಲ್ ಲೀಡರ್ಶಿಪ್ಪು ತುಂಬ ಡಿಸಿಸಿವ್ ಆಗಿ ಕೆಲವೊಂದು ಡಿಸಿಷನ್ಗಳನ್ನು ನಿರ್ಧಾರಗಳನ್ನು ತಗೊಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತ ಕೂಡ ವಿಶ್ವದಲ್ಲಿ ಒಂದು ರೀತಿಯ ಲೀಡರ್ಶಿಪ್ ಪೊಸಿಷನ್ಗೆ ಹೋಗಿದೆ. ಅದೇ ರೀತಿ ಎಕನಾಮಿಕಲ್ಲಿ ಕೂಡ ಭಾರತ ಬೆಳೀತಾ ಇದೆ ಅಂತ ಒಂದು ಅಭಿಪ್ರಾಯ ಇದೆ. ಸೊ ಕೆಲವೊಂದು ಅಂಕಿಅಂಶಗಳು ಕೂಡ ಅದಕ್ಕೆ ಪೂರಕವಾಗಿವೆ. ಕೆಲವೊಬ್ಬರು ಇದನ್ನು ಕೂಡ ಕೆಲವು ರಾಜಕೀಯ ಪಕ್ಷಗಳು ಅಲ್ಲಗಳಿತವೆ. ಅದು ಚರ್ಚೆಗೆ ಬಿಟ್ಟಿರುವಂಥ ವಿಷಯ. ಸೊ ನಿಜವಾಗಲೂ ಭಾರತ, ಸೊ ನಿಮ್ಮ ದೃಷ್ಟಿಯಲ್ಲಿ, ಸೊ ವರ್ಲ್ಡಲ್ಲಿ, ಸೊ ಒಂದು 5-6 ಜನದ ಜೊತೆಗೆ ನಿಲ್ಕೊಳ್ಳೋಷ್ಟು ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡೋ ಪರಿಸ್ಥಿತಿಗೆ ಬಂದಿದೆಯಾ ಅಂತ. ಒಂದು ತಿಳ್ಕೋಬೇಕು ಅಂದರೆ, ಆ್ಯಕ್ಚುಲಿ ಈಗ 11 ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಒಂದೇ ಪಾರ್ಟಿ ಗೌರ್ಮೆಂಟ್ ಇದೆ. ಆದ್ದರಿಂದ ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆ. ಪ್ಲಸ್ ಏನೇನು ಪಾಲಿಸಿ ಶುರು ಮಾಡಿದ್ರು ಅದನ್ನು ಕಂಟಿನ್ಯೂ ಮಾಡಿ ಮುಗಿಸೋಷ್ಟು ಒಂದಾಗಿದೆ. ಎರಡನೇದೇನಾಗಿದೆ ಅಂದರೆ, ಭಾರತದ ಎಕನಾಮಿಕ್ ಡೆವಲಪ್ಮೆಂಟು, ಓಕೆ, ಅದು ಬೆಳೀತಾನೇ ಇದೆ. ಬೆಳೀತಾ ಇದ್ದಷ್ಟು ರಾಷ್ಟ್ರ ಪ್ರಬಲ ಆಗ್ತಾ ಇದ್ದಷ್ಟು, ಎಕನಾಮಿಕಲಿ ಪ್ರಬಲ ಆದಷ್ಟು ಅದು ಇದು ಪ್ರಪಂಚದಲ್ಲಿ ಇದಾಗಿದೆ. ಮೂರನೇದಾಗಿ ಚೈನಾ ಜಾಸ್ತಿ ಪವರ್ಫುಲ್ಲಾಗಿ ಹೋಗ್ತಾ ಇದ್ದಷ್ಟು ಭಾರತದ ಇಂಪಾರ್ಟೆನ್ಸು, ಬಿಕಾಸ್ ಭಾರತನೂ ದೊಡ್ಡ ದೇಶ, ಪ್ಲಸ್ ಎಕನಾಮಿಕಲಿ ಡೆವಲಪ್ ಆಗ್ತಾ ಇರೋದು, ಜಿಯೋ ಸ್ಟ್ರಾಟಜಿಕಲಿ ಲೊಕೇಟೆಡ್ಡು, ಇದರಿಂದ ಭಾರತ ದೇಶದ ಇಂಪಾರ್ಟೆನ್ಸು ಅಗೈನ್ ವರ್ಲ್ಡ್ಗೆ ಜಾಸ್ತಿ ಆಗ್ತಾ ಇದೆ. ದಟ್ಸ್ ಆಲ್ಸೋ ಟ್ರೂ. ಪ್ಲಸ್ ಟೆಕ್ನಾಲಜಿಕಲಿ ಲಾಸ್ಟ್ 10 ಇಯರ್ಸಲ್ಲಿ ಎಷ್ಟು ನಿಮ್ಮ UPI ಇರ್ಬೋದು, ಅಥವಾ ಇವಾಗ ನೀವು ಆಪರೇಷನ್ ಸಿಂಧೂರಲ್ಲಿ ನೋಡಿದಾಗ ಸಾಫ್ಟ್ವೇರ್ ಫಾರ್ ಯೂಸ್ ಆಫ್ ಮಿಸೈಲ್ಸ್ ಇರ್ಬೋದು, ಅಥವಾ ಇದೆಲ್ಲ ನೋಡಿದ್ರೆ ಸ್ಪೇಸಲ್ಲಿರ್ಬೋದು, ಇದೆಲ್ಲ ನೋಡಿದ್ರೆ ಒಂದು ರೀತಿ ಭಾರತ ಹ್ಯಾಸ್ ಅರೈವ್ಡ್ ಅಂತಾರಲ್ಲ, ಒಂಥರ ಭಾರತ ಇಂಪಾರ್ಟೆನ್ಸು ಡೆಫಿನೆಟ್ಟಾಗಿ ಜಾಸ್ತಿ ಆಗಿದೆ. ಇದರಲ್ಲಿ ಪೊಲಿಟಿಕಲ್ ಬೇಕಾಗಿಲ್ಲ ನಮಗೆ. ಏನು ಅಂದರೆ, ದೇಶದ ದೃಷ್ಟಿಯಿಂದ
ದೇಶ ಅಭಿವೃದ್ಧಿಯಾಗಿದೆ. ಒಂದು ದೇಶ ಈ ರೀತಿ ಅಭಿವೃದ್ಧಿಯಾಗಿ ಒಂದೇ ಥರ ಕಂಟಿನ್ಯೂಸ್ ಆಗಿ ಪಾಲಿಸಿ ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ಏನು ಅಂದರೆ ನಮ್ಮ ಭಾರತದ ಸ್ಟೇಚರ್ ಏನಿದೆ ಅದು ವಿಶ್ವದಲ್ಲಿ ಅದರ ಮೇಲ್ಮಟ್ಟಕ್ಕೆ ಹೋಗಿದೆ. ಇನ್ನೊಂದು ಅದಕ್ಕಿಂತ ಇಂಪಾರ್ಟೆಂಟು, ಎಲ್ಲೆಲ್ಲಿ ಅರಬ್ ಕಂಟ್ರೀಸ್ ಪರ್ಟಿಕ್ಯುಲರ್ಲಿ ಈ ಕಂಟ್ರೀಸ್ಗಳಲ್ಲೆಲ್ಲ ಎಲ್ಲೆಲ್ಲಿ ಟ್ರೇಡ್ ರಿಲೇಷನ್ನು, ಇನ್ವೆಸ್ಟ್ಮೆಂಟ್ ರಿಲೇಷನ್ಶಿಪ್ಪು ಪ್ಲಸ್ ಒಂಥರ ಟ್ರಸ್ಟ್ ಆ್ಯಂಡ್ ಒಂಥರ ಕಾನ್ಫಿಡೆನ್ಸ್ ಇದೆಯಲ್ಲ ಒಂದು ರೀತಿ, ಓಕೆ, ಅದು ಗ್ಲೋಬಲ್ಲಿ ಎಲ್ಲ ಕಡೆ ಆಗಿದೆ. ಸುಮಾರು ದೇಶಗಳಿಗೆ ಎಲ್ಲಿ ಹೋದ್ರೂ ಕೂಡ ಒಂದೇನು ಅಂದರೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರೋದು, ಬೇರೆ ದೇಶದ ಬಗ್ಗೆ ಬೇಡ, ಭಾರತ ಪ್ರಬಲವಾದರೆ ಅದರಿಂದ ಪ್ರಪಂಚಕ್ಕೆ ತೊಂದರೆ ಇಲ್ಲ. ಭಾರತ ಪ್ರಬಲವಾದರೆ ಪ್ರಪಂಚಕ್ಕೆ, ಶಾಂತಿಗೆ ನಾವು ಸಪೋರ್ಟ್ ಮಾಡ್ತಾರೆ, ಭಾರತ ಸಪೋರ್ಟ್ ಮಾಡುತ್ತೆ. ಆದ್ದರಿಂದ ಭಾರತ ಅಭಿವೃದ್ಧಿ ಆಗಲಿ ಅಂತ ಹೇಳೋರಿದ್ದಾರೆ ಹೊರತು ಅಯ್ಯೋ ಭಾರತ ಸ್ಟ್ರಾಂಗ್ ಆಗ್ತಾ ಇದೆಯಪ್ಪ, ಎಲ್ಲೆಲ್ಲಿ ತೊಂದರೆ ಆಗುತ್ತೆ, ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದು ಯಾರು ಭಾವಿಸಲ್ಲ. ಇಲ್ಲ. ಆದ್ದರಿಂದ ಭಾರತ ಮುಂದುವರಿತಾ ಇದೆ. ಇಟ್ ಈಸ್ ನಥಿಂಗ್ ಟು ಡೂ. ನಾವು ಈ ಪಾರ್ಟಿ ಆ ಪಾರ್ಟಿ ಬೇಕಾಗಿಲ್ಲ. ಏನು ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್ಪು, ಇವರಿದ್ದಾರೆ, ಮೋದಿಯವರಿದ್ದಾರೆ, ಅವರು ಎಲ್ಲೆಲ್ಲಿ ಬೇಕು ಡಿಸಿಸಿವ್ ಆಗಿ, ಇಟ್ಸ್ ಟ್ರೂ, ಅವರು ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಭಾರತ ಮುಂದಕ್ಕೆ ಹೋಗ್ತಾ ಇದೆ. ವೆದರ್ ನಿಮ್ಮ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರೇ ತೊಗೊಳ್ಳಿ, ಎಷ್ಟು ಡೆವಲಪ್ ಆಗಿದೆ, ಏನೇನಾಗಿದೆ, ಓಕೆ, ಪ್ಲಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ತೊಗೊಳ್ಳಿ. ಇದೆಲ್ಲ ನೋಡಿದ್ರೆ ಅದು ಅನ್ಲೆಸ್ ನಿಮ್ಮ ದೇಶದ ಪೊಲಿಟಿಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿ ಒಂದು ವಿಷನ್ ಇಲ್ಲದೆ ಮಾಡಿದ್ರೆ ಅಂದರೆ ಸಾಧ್ಯ ಇಲ್ಲ. ಇಡೀ ಜಗತ್ತಲ್ಲಿ ಭಾರತದ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸಾರ್ಡರ್ ಇರುವಂಥ ಜಗತ್ತಿನಲ್ಲಿ ಅಲ್ಲಿ ಏನು ಅಂದರೆ ಭಾರತ ಎಲ್ಲೂ ಡಿಸಾರ್ಡರ್ ಸ್ಪ್ರೆಡ್ ಮಾಡಲ್ಲ, ಎಲ್ಲೂ ಅಶಾಂತಿ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ಅಂದರೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ನಾವು ಮಿತ್ರರು ಅಂತ ಹೋಗಿ ನಾವು ಭಾರತ ದೇಶ ಹೆಲ್ಪ್ ಮಾಡುತ್ತೆ. ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಕೋಆಪರೇಷನ್ ಡೆವಲಪ್ ಮಾಡುತ್ತೆ. ಅದರಿಂದ ಭಾರತದ ಬೆಳವಣಿಗೆ, ಭಾರತದ ಇನ್ನು ನೆಕ್ಸ್ಟು ಕೆಲವು ದಶಕಗಳು ಭಾರತ ಹೀಗೆ ಬೆಳೆದು ಅದರ ಇಂಪಾರ್ಟೆನ್ಸು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಪ್ರಪಂಚದಲ್ಲಿ ಅದರ ಸ್ಥಾನ, ಅದರ ಇಂಪಾರ್ಟೆನ್ಸು, ಅದು P5 ಮೆಂಬರ್ ಆಗುತ್ತೋ ಅಥವಾ ಪರ್ಮನೆಂಟ್ ಮೆಂಬರ್ ಆಗುತ್ತೋ ಇಲ್ವೋ ಬೇರೆ ವಿಷಯ. ಬಟ್ ಏನಂದರೆ ಭಾರತ ಯಾರು ಕಡೆಗಣಿಸುವಂತಿಲ್ಲ. ಭಾರತ ಅಂದರೆ ಎಲ್ಲರೂ ಒಂದು ರೀತಿ ಒಳ್ಳೆಯ ದೃಷ್ಟಿಯಿಂದ ನೋಡಿ ಸಂತೋಷ ಪಡುವಂಥದ್ದು, ಅಂಥವ್ರ ಸಪೋರ್ಟ್ ಇರಲಿ ಅಂತ ಅಂದ್ಕೊಳ್ಳೋವಂಥದ್ದು ವಿಷಯ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಎನ್ ಪಾರ್ಥಸಾರಥಿಯವರು ಹಲವಾರು ಮಹತ್ವದ ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಿದರು. ಸೊ ಇರಾನ್ ಇಸ್ರೇಲ್ ಯುದ್ಧ ನಿಲ್ಲುತ್ತಾ, ಮುಂದುವರಿಯುತ್ತಾ, ಇರಾನ್ ಇಂಟ್ರೆಸ್ಟ್ ಏನು, ಇಸ್ರೇಲ್ ಇಂಟ್ರೆಸ್ಟ್ ಏನು, ಅಮೇರಿಕಾ ಇಂಟ್ರೆಸ್ಟ್ ಏನು, ಭಾರತದ ನಿಲುವೇನು, ಈ ಎಲ್ಲ ವಿಷಯಗಳ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಅತ್ಯಂತ ಆಳವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದರು. ಜೊತೆಗೆ ಇಡೀ ವಿಶ್ವದಲ್ಲಿ ಭಾರತದ ಪಾತ್ರ ಏನು, ಭಾರತ ಆರ್ಥಿಕವಾಗಿ ಪ್ರಬಲವಾಗಿ ಬೆಳೆಯುತ್ತಿರುವಂಥ ರಾಷ್ಟ್ರ, ಹೀಗಾಗಿ ಭಾರತ ಶಾಂತಿಯುತವಾದಂತಹ ರಾಷ್ಟ್ರ, ಹೀಗಾಗಿ ಭಾರತದ ಪಾತ್ರ ಇಡೀ ವಿಶ್ವವನ್ನು ಒಂದು ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೀವಿ, ಅತ್ಯಂತ ಶಾಂತಿಯುತವಾದ ಒಂದು ಕುಟುಂಬವನ್ನು ನಿರ್ಮಿಸುವಲ್ಲಿ ಭಾರತದ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತೆ ಅನ್ನುವ ಮಾತನ್ನು ಹೇಳಿದರು. ಇದೇ ಇವತ್ತಿನ ವಿಶೇಷ.